ನಮಸ್ಕಾರ. ಆ, ನಾನು ಹೇಳಲಿಕ್ಕೆ ಹೊರಟಿರೋದು ಏನಂತಂದರೆ, ಇವತ್ತಿನ ಟಾಪಿಕ್ ಹೆಸರನ್ನ ಮೋಸದ ಜಾಲಕ್ಕೆ 108 ರೂಪಗಳು, ಆರೋಗ್ಯಕ್ಕಾಗಿ ಸ್ವರ್ಗಕ್ಕೆ ಹೆದ್ದಾರಿ. ಇದು ಯಾವುದೋ ಒಂದು ಹರ್ಬಲ್ ಲೈಫ್ ಅವು ಇವು ಅದು ಇದು ಅಂತ ಹೇಳ್ತೀವಲ್ಲ, ಅದು ಇಲ್ಲಿ ಮೇಲ್ಗಡೆ ಸ್ವರ್ಗ ಕೆಳಗಡೆ ನರಕ ಅಂತ ಹೆಲ್ ಅಂತ ಬರೆದಿದ್ದೀನಿ. ಅದು ಯಾಕೆ ಅಂತ ಗೊತ್ತು ಎಲ್ರಿಗೂ, ಅವಶ್ಯಕತೆ ಇಲ್ಲ ಎಕ್ಸ್ಪ್ಲೇನ್. ಓಕೆ, ಇದು ಏನು ಈ ವಿಷಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಲ್ವ ಈಗ. ಅಂದರೆ ಇದು ಏನಾಗ್ತಾ ಇದೆ ನಮ್ಮಲ್ಲಿ, ಇದು ತುಂಬ 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 ಹರಡ್ಬಿಟ್ಟಿದೆ ಆಯಿತಾ. ಅದು ಯಾವ ಥರ ಅಂತ ಸ್ವಲ್ಪ ಕತೆ ಹೇಳ್ತೀನಿ. ಟೈಮ್ ಇಲ್ಲ ಅಂತ ದಯವಿಟ್ಟು ಆಫ್ ಮಾಡ್ಕೊಂಡು ಹೋಗಿ ವಿಡಿಯೋನ. ಟೈಮ್ ಇದ್ದವರು, ಇಂಟ್ರೆಸ್ಟ್ ಇದ್ದಂಥವ್ರು ನೋಡಿ. ಓಕೆ, ನಮಸ್ತೆ. ಹರ್ಬಲ್ ಲೈಫ್ ಇರೋ ಬರೋದಕ್ಕೆಲ್ಲ ತುಂಬಿಬಿಟ್ಟಿದ್ದಾರೆ. ದಪ್ಪ ಇರೋರಿಗೆ ಸಣ್ಣ, ಸಣ್ಣ ಇರೋರಿಗೆ ದಪ್ಪ, ಅದು ಇದು ಏನೇನೋ ಕತೆಗಳು. ಪ್ರೋಟೀನ್ ಪೌಡ್ರ್ ಅಂತೆ, ಎನರ್ಜಿ ಡ್ರಿಂಕ್ ಅಂತೆ, ಅದು ಇದು. ಇದು ಹರ್ಬಲ್ ಲೈಫ್ ಒಂದೇ ಅಲ್ಲ, ಇದಕ್ಕಿಂತ ಆ್ಯಮ್ವೇ ಅಂತ ಇದೆ, ಹರ್ಬಲ್ ಲೈಫು ಇದೆ, ಆ್ಯಮ್ವೇ ಅಂತಿದೆ, ಈ ಥರ 108 ಇದೆ ಆಯಿತಾ. ಅವ್ರದ್ದು ಬಿಸ್ನೆಸ್ ಕೇಳಿದ್ರೆ ಸಾವಿರಾರು ಕೋಟಿಗಟ್ಟಲೆ ಇರುತ್ತೆ ಆಯಿತಾ. ಮೇ ಬಿ ಹಿಂಗಿರುತ್ತೆ: ಲೋ ಸ್ಟಾರ್ಟಪ್ ಕಾಸ್ಟ್, ನೋ ಅಡಿಷನಲ್ ಕಾಸ್ಟ್, 30 ಡೇ ಮನಿ ಬ್ಯಾಕ್ ಗ್ಯಾರಂಟಿ, ನಿಮಗೆ ಸಣ್ಣ ಆಗಲಿಲ್ಲ ಅಂದರೆ ನಾನು ದುಡ್ಡು ವಾಪಸ್ ಕೊಡ್ತೀವಿ, ಅದು ಇದು ಅಂತ. ಹರ್ಬಲ್ ಲೈಫು, ಆ್ಯಮ್ವೇ, FZ ಅಂತ ಯಾವುದೋ ಬರುತ್ತೆ, ಅದು ಇನ್ನೂ ಯಾವುದೋ ಇದೆ ಆಯಿತಾ. ಇದಕ್ಕೆ ಮಿತಿ ಇಲ್ಲ. ಇದು ಯಾವುದೋ ಒಂದು ಸಿಟಿ ಲೂಸನ್ ಅಂತೇಳಿ, ಇದು ದೊಡ್ಡ ಸ್ಕ್ಯಾಮು. ಸಿಂಗಾಪುರ್ ಬೇಸ್ಡ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಇದನ್ನು ಅರೆಸ್ಟ್ ಮಾಡಿದ್ರು. ಬಟ್ ಅರೆಸ್ಟ್ ಮಾಡಿದವು ಮತ್ತೆ ಒಂದು ಟೀಮೇ ಮತ್ತಿನ್ನು ವರ್ಕ್ ಮಾಡ್ತಾ ಇದೆ. ಅದು ನೋಡ್ಬೋದು, 2 ಲಕ್ಷ ಇನ್ವೆಸ್ಟರ್ಸ್ ಇದೆ, 1000 ಕೋಟಿ. ಇದೊಂದು ಸಣ್ಣ ಸ್ಕ್ಯಾಮ್. ಇದು ಕಂಪ್ಲೀಟ್ ಅರೆಸ್ಟ್ ಆಯಿತು. ಬಟ್ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ದಾರೆ ಆಲ್ರೆಡಿ, ಇದೆಲ್ಲರಿಗೂ ಗೊತ್ತಿರೋ ಫ್ಯಾಕ್ಟೆ ಆಯಿತಾ. ಈಗ ನಿಮಗೆ ಇನ್ನೊಂದು ತೋರಿಸ್ತೀನಿ. ರೋಡ್ ಸೈಡಲ್ಲಿ ಟೆಂಟ್ ಹಾಕೊಂಡಿರ್ತಾರೆ, ಇದೆಲ್ಲ ಕಡೆ ಇದೆ. ಎಸ್ಪೆಷಲಿ ಮೊದಲು ಬರೀ ಈ ಸಣ್ಣ ಪುಟ್ಟ ಊರುಗಳಲ್ಲಿ ಇರ್ತಿತ್ತು. ಈಗ ಬೆಂಗಳೂರು ತುಂಬ ಆಗ್ಬಿಟ್ಟಿದೆ. ಅದು ಎಲ್ಲಿ ಅಂದರೆ ಐ ಟಿ ಎಂಪ್ಲಾಯ್ಸ್ಗಳು ಎಲ್ಲಿರ್ತಾರೋ ಅಲ್ಲಿ ಜಾಸ್ತಿ ಆಗಿದೆ. ನಾನು ಅದ್ರೊಳಗಡೆ ನೋಡೋಣ ಏನೇನು ಇರ್ಬೋದು ಅಂತೇಳಿ ನೋಡಲಿಕ್ಕೆ ಅಂತ ಹೋದರೆ ಸಖತ್ತಾಗಿದೆ. ಹೆಚ್ಚು ಕಮ್ಮಿ ನಿಮಗೆ ಬ್ರಾತಲ್ ಹೌಸ್ ಅಂತ ಆ ಥರದ್ದು ನಥಿಂಗ್ ಬಟ್ ಆ ಥರ ಇದೆ. ಏನು ಕೇಳಿದ್ರು ಟ್ರೀಟ್ಮೆಂಟ್ ಇದೆ. ನೀವು ಮೇ ಬಿ ಯೂನಿವರ್ಸಿಟಿ ಹೆಡ್ಡಿಗೆ ಕೇಳಿದ್ರು ಕೂಡ ನಂಗೆ ಇದು ಗೊತ್ತಿಲ್ಲಪ್ಪ, ಇನ್ನೊಂದಕ್ಕೆ ಹೋಗಿ ಅಂತ ಹೇಳ್ಬೋದು, ಯಾವುದೋ ಒಂದು ದೊಡ್ಡ ಫಿಲಾಸಫರ್. ಬಟ್ ದೇ ಡೋಂಟ್ ಸೇ ಎನಿಥಿಂಗ್ ಅನ್ನೋನ್. ಅಷ್ಟು ಚೆನ್ನಾಗಿ ಪ್ರತಿಯೊಂದಕ್ಕೂ ಪರಿಹಾರ ಕೊಡುತ್ತೆ. ಓಕೆ, ಏನೇ ಪರಿಹಾರ ಮಾತಾಡಲಿಕ್ಕೆ ಫ್ರೀ ಇದ್ದರೆ ಹೋಗಿ ಅಲ್ಲಿ. ಓಕೆನಾ. ಇದು ಏನೇನು ಟ್ರೀಟ್ಮೆಂಟು ಮಕ್ಕಳಾಗಿಲ್ಲ ಅಂದರೆ, ಏನು ಹೇಳ್ತಾರಲ್ಲ, ಸೆಕ್ಷುವಲಿ ನಾಟ್ ಹ್ಯಾಪಿ, ಅಥವಾ ಇನ್ನೊಂದು ಮತ್ತೊಂದು ಪ್ರಾಬ್ಲಮ್ಮು, ಮೂಡಿಲ್ಲ, ಓದ್ಲಿಕ್ಕೆ ಆಗ್ತಾ ಇಲ್ಲ, ಸ್ಕೂಲಲ್ಲಿ ಮಾರ್ಕ್ಸ್ ಬರ್ತಾ ಇಲ್ಲ, ಅವ್ರ ಹತ್ರ ನಾನು ಫೋಟೋಸ್ ಅಂತ ಎಲ್ಲ ಸಿಗ್ತಾ ಇಲ್ಲ, ಏನೇನೋ ಹಾಕಿರ್ತಾರೆ ಆಯಿತಾ. ಇದಕ್ಕೆ ಲಿಮಿಟ್ ಇಲ್ಲ. ಇದಕ್ಕೆ ಮುಸ್ಲಿಮ್ಸ್ ಹೆಸರು, ಹಿಂದೂ ಹೆಸರು, ಕ್ರಿಶ್ಚಿಯನ್ ಹೆಸರು, ಸಿಖ್ ಅವ್ರ ಹೆಸರು, ಇರೋ ಬರೋ ಹೆಸರುಗಳೆಲ್ಲ ಇಟ್ಟಿದ್ದಾರೆ. ಕೃಷ್ಣನ ಹೆಸರು, ರಾಮನ ಹೆಸರು, ಎಲ್ಲರದು ಲೇಬಲ್ ಬಳಸ್ತಾರೆ. ರಾಜಕಾರಣಿಗಳು ಹೆಂಗೆ ಮುಂದೆ ರಾಮ, ಯೇಸು, ಅಲ್ಲ ಅಂತ ಹೇಳಿ ಹಿಂದೆ ಮಾಡ್ತಾರೆ, ಸೇಮ್ ಟೈಪ್ ಇವ್ರಿಗೂ ವ್ಯತ್ಯಾಸ ಇಲ್ಲ. ಬಟ್ ಅದೇ ಇರಲಿ, ಅದು ಡಿಫ್ರೆಂಟ್ ಟಾಪಿಕ್. ಓಕೆ, ಈಗ ನನ್ನ ಮೈನ್ ಟಾಪಿಕ್ಕು ಸ್ವಲ್ಪ ಅಫಿಷಿಯಲ್ ಬಿಸ್ನೆಸ್ ಕಡೆ ಬರೋಣ. ಏನಿದು ಟಾಪ್ ಆಫ್ ಪಿರಮಿಡ್ ಬಿಸ್ನೆಸ್ ಅಂತ ಅಂದರೆ, ಇದನ್ನ ಕುರಿ ಟು ಕುರಿ ಸ್ಕೀಮ್ ಅಥವಾ ಬಕ್ರಾ ಟು ಬಕ್ರಾ ಸ್ಕೀಮ್ ಅಂತ. ಅಂದರೆ ನಾನು ಮೋಸ ಹೋದರೆ, ಒಂದಿಬ್ರಿಗೆ ಮೋಸ ಮಾಡಿದ್ರೆ ನಂಗೆ ಖುಷಿ ಆಗುತ್ತೆ. ಅದನ್ನು ನಾವು ಕಾಲೇಜಲ್ಲಿ ಓದುವಾಗ ಚೆನ್ನಾಗಿ ಹೇಳ್ತಿದ್ವಿ. ನಾನೊಬ್ಬ ಫೇಲ್ ಆದರೆ ಬೇಜಾರಾಗುತ್ತೆ, ನನ್ನ ಜೊತೆಲಿರೋ ಇನ್ನೊಬ್ಬನು ಫೇಲ್ ಆದರೆ ಸ್ವಲ್ಪ ಖುಷಿ ಆಗುತ್ತೆ, ಅರ್ಧಕ್ಕರ್ಧ ಕ್ಲಾಸ್ ಫೇಲ್ ಆಗಿದ್ರೆ ಫುಲ್ ಖುಷಿ ಆಗ್ಬಿಡುತ್ತೆ. ಹಂಗೆ ಸೇಮ್ ಇದನ್ನು ಆಯಿತಾ. ದ ಕರೆಂಟ್ ಟೋಟಲ್ ಸ್ಕೀಮ್ಸ್ ಇನ್ ಸರ್ಕ್ಯುಲೇಷನ್ 4105 ಸ್ಕೀಮ್ಸ್ ಇದೆ ನಮ್ಮ ಇಂಡಿಯಾದಲ್ಲಿ. ಯಾವುದು ಏನು ಹರ್ಬಲ್ ಲೈಫ್ ಅನ್ನಲ್ಲ, ಈ ಥರ ಹರ್ಬಲ್ ಲೈಫು ಅಥವಾ ಇದು ಅಫಿಷಿಯಲ್ ಆಗಿ ಇದು ಯಾವಾಗ ಹೋದ ವರ್ಷ ರಿಪೋರ್ಟ್ ಇದೆ, ಈ ವರ್ಷದಲ್ಲ, 2023 ರಿಪೋರ್ಟ್ ಇದೆ. ಓಕೆ, ಪ್ರತಿ ವರ್ಷಕ್ಕೆ ನೋಡಿ ಇಷ್ಟು ಏನು ನಂಬರ್ಸ್ ಇದೆ. 2018ನಲ್ಲಿ 279, 2019ನಲ್ಲಿ 387 ಹೊಸ ಕಂಪನಿಗಳು ಉಟ್ಕೊಂಡಿದೆ, 2023ರಲ್ಲಿ 402 ಕಂಪನಿಗಳು ಉಟ್ಕೊಂಡಿದೆ ಆಯಿತಾ. ಇದಕ್ಕೆ ನಾನಾ ರೂಪಗಳು, ಪತಂಜಲಿ, ಮತ್ತೊಂದು ಆ್ಯಮ್ವೇ ಅಂತ ಹೇಳಿದೆ ಆಗಲೇ, ಇನ್ನೊಂದು ಆ್ಯಮ್ವೇ ಬೈಪಾಸ್ ಅಂತ ಹೇಳುವಂತೆ. ಆಶ್ಚರ್ಯ ಆಗಿದೆ ಅಂದರೆ, ನಾರಾಯಣ ಹೆಲ್ತ್ ಪಿರಮಿಡ್ ಸ್ಕೀಮ್ ಅಂತ ಒಂದಿದೆ, ನಂಗೆ ಅದು ಗೊತ್ತಿರಲಿಲ್ಲ, ರೀಸೆಂಟಾಗಿ ತೋರಿಸಿದ್ರು. ಆಮೇಲೆ ಎಷ್ಟೋ ಇದು ರಿಜಿಸ್ಟರ್ ಆಗಿರುವಂಥದ್ದು, ರಿಜಿಸ್ಟರ್ ಆಗದೇ ಇರೋದ್ರ ಬಗ್ಗೆ ಅದು ಇನ್ಫೈನೈಟ್. ಓಕೆ, ಈಗ ನೆಕ್ಸ್ಟ್ ಸ್ವಲ್ಪ ಕತೆ ಬರೋಣ. ಇದು ನಂದು ಇಮೇಜ್ ಸರಿ ಇಲ್ಲ, ಸಾರಿ. ನಾನು ಡಿಸೈನ್ ಬಗ್ಗೆ ಯಾವಾಗಲೂ ಅಪ್ರೋಚ್ ಕೊಡಲ್ಲ, ಜಸ್ಟ್ ಒಂದು ಕಂಟೆಂಟ್ ಅಷ್ಟೇ ನನಗೆ ಇಂಪಾರ್ಟೆನ್ಸು. ಇಮೇಜ್ ಸರಿ ಇಲ್ಲ, ಅದಕ್ಕೆ ಜಸ್ಟ್ ಬಿಟ್ಟು ಹಾಕಿ. ಇದೇನಿಲ್ಲ, ಒಬ್ಬ ಸೇರ್ಕೊಂಡಿರ್ತಾನೆ, ನಾನು 2,500 ಡಾಲರು ಸೇಲ್ ಮಾಡಿರ್ತೀನಿ. ನಾನು ಇನ್ನು 5 ಜನಕ್ಕೆ ಸೇರಿಸ್ತೀನಿ, ಆ ಒಬ್ಬೊಬ್ಬ 5 ಜನಕ್ಕೆ ಸೇರಿಸ್ತಾನೆ, ಆ ಒಬ್ಬೊಬ್ಬ 5 ಜನಕ್ಕೆ ಸೇರಿಸ್ತಾ ಹೋಗ್ತಾರೆ. ಈ ಥರ ಒಬ್ಬೊಬ್ಬ ಸೇರಿದ್ರು ಕೂಡ ನನಗೆ ದುಡ್ಡು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಇಲ್ಲಿ ಕೆಳಗಡೆ ಇಲ್ಲಿ ನಂಬರ್ಸಲ್ಲಿದೆ, ₹1,250 ಟೋಟಲ್ಲು ಇಂಟು ಇದು ಒಬ್ಬರಿಗೆ, ಈ ಥರ ಟೋಟಲ್. ಅಂದರೆ ನಾನೀಗ 5 ಜನ ಸೇರಿಸಿದ್ರೆ ನನಗೆ ₹10 ಅಂತಲೇ ತಗೊಳ್ಳಿ, ₹50 ಬರುತ್ತೆ.
ಆ 5 ಜನದಲ್ಲಿ ಅವರು ಒಬ್ಬೊಬ್ರನ್ನ ಸೇರಿಸಿದ್ರೆ ಅವರಿಗೆ 10 ರೂಪಾಯಿ ಬರುತ್ತೆ, ಬಟ್ ನನಗೆ 1 ರೂಪಾಯಿ ಬರ್ತಾ ಇರುತ್ತೆ. ಓಕೆ, ವೆರಿ ಸಿಂಪಲ್. ನನ್ನ ಲೆವೆಲ್ ಐರಾರ್ಕಿ ಓದಂಗೆ ಇದು ಐರಾರ್ಕಿ ಅಂದರೆ ಇದು ಮೇಲಿಂದ ಕೆಳಗಡೆ ಬರುತ್ತಲ್ಲ, ಇದಕ್ಕೆ ಐರಾರ್ಕಿ ಅಂತ ಹೇಳ್ತಾರೆ. ಈ ಥರ. ಸೊ ದುಡ್ಡು ಆಗ್ತಾ ಹೋಗುತ್ತೆ. ಸೂಪರ್ ಅಲ್ಲ, ಎಷ್ಟು ಚೆನ್ನಾಗಿದೆ ಇದು. ನಾವು ಕಾಲೇಜಲ್ಲಿ ಓದುವಾಗ ನಮ್ಮ ಕಾಲೇಜ್ನಲ್ಲಿ ಒಬ್ಬನಿಗೆ ಅದು ಹಯಾಬುಸ ಅಲ್ಲ, ಸಾರಿ, ಕರಿಜ್ಮಾ ಅಂತೇಳಿ ಒಂದು ಹೋಂಡಾ ಬೈಕ್ ಅವನ ಹತ್ರ ಇತ್ತು. ಅವನನ್ನು ನೋಡಿಕೊಂಡು ನಾವೆಲ್ಲ ಫಿದಾ. ನೋಡಪ್ಪ, ಇದು ಓದ್ತಾನೆ, ಚೆನ್ನಾಗೂ ಓದೋನು ಅವನು, ನೋಡೋಕ್ಕೂ ಚೆನ್ನಾಗಿದ್ದ. ಸೊ ಅವನ ಹತ್ರ ಕರಿಜ್ಮಾ ಇದೆ, ಸೊ ಸೂಪರ್. ಓಕೆ, ನಾವು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ನಾನು ಸೇರಿಲ್ಲ. ಅದು ಕತೆ ಬೇರೆ. ಈಗ ಬರೋಣ ಅರ್ಬನ್ ಲೈಫ್ ಅಂದರೆ ಏನು? ಮೇ ಬಿ ನೀವು ಈ ಟ್ಯಾಗ್ ನೋಡಿರ್ತೀರ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಕಾರ್ಗಳ ಮೇಲೆ, ಟ್ರೈನಲ್ಲಿ, ಅಫಿಷಿಯಲಿ ಅವರು ಟ್ರೈನಲ್ಲಿ, ಬಸ್ಸಲ್ಲಿ ಎಲ್ಲ ಕಡೆ ಹಾಕ್ತಾ ಇದ್ದಾರೆ. ಈವನ್ ಎಷ್ಟೋ ಪ್ರೈವೇಟ್ ಆಫೀಸ್ಗಳಲ್ಲಿ ಎಂಟ್ರಿನಲ್ಲಿ ಹೋದ್ರೆ ಸಾಕು ಈ ಟ್ಯಾಗ್ ಕೊಡ್ತಾರೆ. ಟ್ಯಾಗ್ ಅಂತೀನಿ, ಏನಂತಾರಲ್ಲ, ಬ್ಯಾಡ್ಜ್, ಇದನ್ನು ಕೊಡ್ತಾರೆ. ಆಯಿತಾ? ನಿಮಗೆ ಗೊತ್ತಿರಲಿ, ಈ ಪಿರಮಿಡ್ ಸ್ಕೀಮು ಇದು ಟೋಟಲ್ ಸ್ಕ್ಯಾಮು, ಇದು ಎಲ್ಲರಿಗೂ ಗೊತ್ತು. ಆಯಿತಾ? ಎಲ್ಲೆಲ್ಲಿ ಕಂಪ್ಲೇಂಟ್ಸ್ ಬರ್ತಾ ಇದೆ ಅಲ್ಲಿ ಹೋಗಿ ಜಸ್ಟ್ ಮುಚ್ಚುತ್ತಾರೆ. ಇವತ್ತು ಈಗ ಯಾರೋ ಒಬ್ಬ ಏನೋ ಒಂದು ಪರ್ಸನ್ ಎ ಅನ್ನೋ ಒಬ್ಬ ವ್ಯಕ್ತಿ ಸ್ಕ್ಯಾಮ್ ಮಾಡ್ತಾನೆ ಅಂತ ಅವ್ನು ಮುಚ್ಚಿಸ್ತಾನೆ, ಅವನ ಹೆಂಡತಿ ಕೈಲಿ ಓಪನ್ ಮಾಡಿಸ್ತಿದ್ದಾರೆ ಅಷ್ಟೇ, ಬೇರೆ ಏನೂ ಮಾಡ್ತಾ ಇಲ್ಲ. ಗೌರ್ಮೆಂಟಿಗೆ ಗೊತ್ತು, ಪೊಲೀಸಿಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಓಕೆ, ಪ್ರತಿ ಊರಲ್ಲಿ, ಪ್ರತಿ ಹಳ್ಳಿಗಳಲ್ಲೂ ತುಂಬೋಗಿದೆ. ಯಾವ ಊರಲ್ಲಿ ಸ್ಕೂಲ್ ಇಲ್ಲದೆ ಇರೋ ಪರವಾಗಿಲ್ಲ, ಎಲ್ಲ ಊರಲ್ಲೂ ಅರ್ಬನ್ ಲೈಫ್ ಇದೆ. ಇದು ಅಷ್ಟು ಚೆನ್ನಾಗಿ ಬುದ್ಧಿವಂತಿಕೆಯಿಂದ ಇದು ಮಾಡ್ತಾ ಇದ್ದಾರೆ. ಇದಕ್ಕೆ ಐಡೆಂಟಿಟಿ ಅಂದರೆ ಏನು, ಮುಖ ಯಾರು ತೋರಿಸ್ತಾ ಇರೋದು? ಫೇಮಸ್ ಸೆಲೆಬ್ರಿಟಿಗಳು, ವಿರಾಟ್ ಕೊಹ್ಲಿ ಇರ್ಬೋದು, ಸೈನಾ ನೆಹ್ವಾಲ್, ಮತ್ತೊಬ್ರು ಯಾರ್ಯಾರೋ ಇದ್ದಾರೆ. ನಂಗಂತೂ ಆಶ್ಚರ್ಯ, ಅವರಿಗೆ ದುಡ್ಡಿಗೆ ಕೊರತೆ ಇಲ್ಲ, ಆದರೂ ಈ ಪಾಪದ ಹಣ ಯಾಕೆ ಬೇಕೋ ಗೊತ್ತಿಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇದನ್ನು ಅವ್ರ ಮುಖ ಬಳಸ್ಕೊಂಡು ಇಲ್ಲಿ ಪಾಪದ ಕೆಲಸ ಮಾಡ್ತಾರೆ ಅಂತ. ನಥಿಂಗ್ ಬಟ್ ಪಿಂಪ್, ಏನು ಮಚಕ ಮಾವಗಳು ಮಾಡ್ತಾರೆ ಅದೇ ಕೆಲಸ, ಇದೇನು ವ್ಯತ್ಯಾಸ ಇಲ್ಲ. ಇದರಲ್ಲಿ ಎದುರ್ಕೊಳ್ಳೋದು ಅಥವಾ ಮತ್ತೊಂದು ಏನು ಅವಶ್ಯಕತೆ ಇಲ್ಲ. ಆಯಿತಾ? ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಜಸ್ಟ್ ನಮ್ಮ ಪಾಯಿಂಟ್ಸ್ ಆಗ್ತಾ ಹೋಗಿದೆ, ಜಸ್ಟ್ ಹಾಗಾಗಿ ಸಿಂಪಲ್ ಆಗಿ, ನಾಟ್ ಮಚ್ ಪಾಲಿಶ್ಡ್. ಅರ್ಬನ್ ಲೈಫ್ ಇನ್ಸೆಂಟಿವ್ ಸ್ಟ್ರಕ್ಚರ್ ಏನಿದೆ, ಇದರಲ್ಲಿ 100 ಜನ ಇದ್ದರೆ ಉದಾಹರಣೆಗೆ, ಅದರಲ್ಲಿ ದುಡ್ಡು ಆಗ್ತಾ ಇರೋದು ಕೇವಲ 10ರಿಂದ 11 ಜನಕ್ಕೆ ಮಾತ್ರ. ಅದು ಫಸ್ಟಿಗೆ 2ರಿಂದ 3 ತಿಂಗಳಾಗುತ್ತೆ, ಆಮೇಲೆ ದುಡ್ಡು ಆಗೋದೇ ಇಲ್ಲ. ಅವರು ದುಡ್ಡು ಕಳ್ಕೊಂಡಿರೋ ತಪ್ಪಿಗೆ ಯಾರ ಹತ್ರನೂ ಹೇಳಕ್ ಹೋಗಲ್ಲ. ಇದೇನೋ ಹೇಳ್ತಾರಲ್ಲ, ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತಾರೆ ಅಂತ, ಸೇಮ್ ಇದು. ಆಯ್ತಾ? ಇದು ಟೋಟಲ್ ಫ್ಯಾಕ್ಟೇ. ಈವನ್ ಅರ್ಬನ್ ಲೈಫ್ಸ್ ಅಫಿಷಿಯಲಿ ರಿಜಿಸ್ಟರ್ಡ್ ಏನು ಸ್ಟ್ರಕ್ಚರ್ ಇದೆ, ಅವ್ರ ಹತ್ರ ತೆಗೆದ್ರೂ ಕೂಡ 89% ಡಿಸ್ಟ್ರಿಬ್ಯೂಟರ್ಸ್ ವಿಲ್ ನೆವರ್ ಅರ್ನ್ ಎನಿ ಮನಿ. ಓಕೆ, ಏನು ದುಡ್ಡೇ ಬಂದಿಲ್ಲ ಅವರಿಗೆ, 89% ಆಫ್ ಜನಕ್ಕೆ. ಇದು ಅಫಿಷಿಯಲ್ ಅರ್ಬನ್ ಲೈಫ್ ಅವರ ಡೇಟಾ ಡೇಟಾ ಇದು. ಯಾಕಂದ್ರೆ ಈಗ ಅವರು ಜಾಸ್ತಿ ತೋರಿಸ್ಬೇಕು. ಈವನ್ 11% ದುಡ್ಡು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆ 11% ಕೂಡ ಎಷ್ಟು ಬಂದಿದೆ? ಒಬ್ಬನಿಗೆ 50 ರೂಪಾಯಿ ಬಂದಿರ್ಬೋದು, ಒಬ್ಬನಿಗೆ 50,000 ಬಂದಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಓಕೆ, 89% ಅರ್ನಿಂಗ್ ಈಸ್ 0. ಓಕೆ, ನೆಕ್ಸ್ಟ್, ಸಾರಿ, ನಾನು ಯಾರು ಅಂತಲೇ ಹೇಳಿಲ್ಲಲ್ಲ. ನಾನು ಒಬ್ಬ ಸಾಫ್ಟ್ವೇರ್ ಆರ್ಕಿಟೆಕ್ಟ್, ಒಬ್ಬ ಮಾಮೂಲಿ ಕನ್ನಡಿಗ. ನಮ್ಮದು ಹೆಸರು ಕತ್ತೆ ಸಾಫ್ಟ್ವೇರ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ಇಂಡಿಯಾ. ಪಕ್ಕ ಕನ್ನಡಿಗ. ಆ ಕನ್ನಡ ಆಗಿದ್ದಕ್ಕೋಸ್ಕರನೇ ಕತ್ತೆಯನ್ನು ಹೆಸರಿಟ್ಟಿರೋದು, ಬೇರೆ ಏನಿಲ್ಲ. ಓಕೆ, ನಮ್ಮ ಸಣ್ಣ ಪುಟ್ಟ ಈ ಥರ ಸೋಷಿಯಲ್ ಅವೇರ್ನೆಸ್ ಫ್ಯಾಕ್ಟ್, ಸಾಫ್ಟ್ವೇರ್ ಡೆವಲಪ್ಮೆಂಟು ಎರಡೂ ಇದೆ. ನಮ್ಮಿಂದ ಗೊತ್ತಿರೋದನ್ನು ನಾವು ಶೇರ್ ಮಾಡ್ತಾ ಇದ್ದೀವಿ. ಓಕೆ, ಜಸ್ಟ್ ಓಕೆ ಅಷ್ಟು. ಈಗ ಇವೆಲ್ಲ ಏನಕ್ಕೆ ಫೇಮಸ್ ಆಗ್ತಾ ಇದೆ? ಇದರಲ್ಲಿ ಕಾಮನ್ ಆಗಿ ಒಂದು 3 ಕೇಸ್ ಇದೆ. ಒಂದು, ನಾನು ಉದಾಹರಣೆ, ನನಗೆ ಏನೋ ಒಂದು ಹುಷಾರಿರಲ್ಲ, ಏನೋ ಒಂದು ಕಾಯಿಲೆ ಇರ್ಬೋದು, ಏನೋ ಒಂದು ಮತ್ತೊಂದು ಇರ್ಬೋದು. ಸುಮಾರು ಒಂದು 6 ತಿಂಗಳು, ವರ್ಷ, 2 ವರ್ಷ, 3 ವರ್ಷ ಟ್ರೀಟ್ಮೆಂಟ್ ತೊಗೊಂಡಿರ್ತೀನಿ. ಅಯ್ಯೋ ದರಿದ್ರ, ವಾಸಿನೇ ಆಗಲಿಲ್ಲ ಮಾರಾಯ ಅಂತ ಹೇಳ್ತೀವಿ. ಕೊನೆಗೆ ಹೋಗ್ತೀವಿ, ಕೈ ಬಿಡ್ತೀವಿ. ಯಾರೋ ಒಬ್ಬರು ನಮಗೆ ಪಾಪ ನಮ್ಮ ಹಿತೈಷಿಗಳು ಅಂತನೋ, ಸಜೆಷನ್ ಅಂತನೋ ಏನೋ, ಅದು ಆಮೇಲೆ ಯೋಚನೆ ಮಾಡೋಣ. ಅವ್ರು ಹೇಳ್ತಾರೆ, ನೀನು ಇದೆಲ್ಲ ದೊಡ್ಡ ಕೆಲಸ, ಇದು ಬಾಯಲ್ಲಿ ಈ ಟ್ರೀಟ್ಮೆಂಟ್ ತಗೋ, ಆಯುರ್ವೇದಿಕ್ಕೋ, ಅರ್ಬನ್ ಲೈಫೋ, ವ್ಯಾಮ್ವೇನೋ ಏನೋ ಒಂದು ತಗೋ ಅಂತಾರೆ. ತಗೊಂಡ ತಕ್ಷಣನೇ ಜಸ್ಟ್ ವಿತಿನ್ 1-2 ತಿಂಗಳಲ್ಲೋ ಅಥವಾ 1-2 ವಾರದಲ್ಲೋ ಅಥವಾ 1-2 ದಿವಸದಲ್ಲೂ ಕೂಡ ರಿಯಾಕ್ಷನ್ ಬಂದ್ಬಿಡುತ್ತೆ. ಸೂಪರ್ ಅಪ್ಪ, ಇದು ನೋಡು, ಈ ಕಳ್ಳನ ಮಕ್ಕಳು ಇಂಗ್ಲೀಷ್ ಡಾಕ್ಟರ್ಗಳಿಗೆ ದುಡ್ಡು ಕೊಟ್ಟು ಮನೆ ಹಾಳಾಗೋಯ್ತು ಅಂತೇಳಿ ಶುರು ಮಾಡ್ತಾರೆ. ಓಕೆ, ಇದು ಫಸ್ಟ್ ಗುಡ್ ಕೇಸ್. ಓಕೆ, ಇವ್ರುಗಳೇ ಮೈನ್ ಟಾರ್ಗೆಟ್ ಡೆವಲಪ್ಮೆಂಟ್ ಆಗಲಿಕ್ಕೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕೇಸ್, ದೇಹ ಪೂರ್ತಿ ಸೌದೋಗಿದೆ, ಬತ್ತು ಬಾಡೋಗಿದೆ. ಆಯಿತಾ? ಅದು ವಯಸ್ಸಾಗಿರ್ಬೋದು ಅಥವಾ ಅರ್ಲಿ ಸ್ಟೇಜಲ್ಲಿ ಆಕ್ಸಿಡೆಂಟ್ ಏನೋ ಒಂದು ಆಗಿರ್ಬೋದು, ರಿಕವರೇ ಆಗ್ತಿರಲ್ಲ. ಆಯಿತಾ? ಯಾವ ಥರ ಅಂತಂದರೆ, ಕೈ ಎತ್ತೋಕ್ಕೂ ಆಗಲ್ಲ, ಆ ಥರ ಇರುತ್ತೆ. ಇವರಿಗೆ ಈವನ್ ಇಂಗ್ಲೀಷ್ ಮೆಡಿಸಿನ್ಸು ಹಾಸ್ಪಿಟ್ಲಲ್ಲೂ ಕೂಡ ಇಲ್ಲ, ಇನ್ನೇನು ಬದುಕಲ್ಲ ಅಷ್ಟೇ ಅಂತ ಹೇಳಿರ್ತಾರೆ. ಅವರಿಗೆ ಬರ್ತಾರೆ ಇಲ್ಲಿ, ಈ ಯಾವುದೋ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಕೊಟ್ಟ ತಕ್ಷಣವೇ ಮುಗೀತು, ಒಂದೇ ವಾರಕ್ಕೆ ಫುಲ್ ಪಿಕಪ್ ಆಗಿ ಹೆಚ್ಚು ಕಮ್ಮಿ ಎದ್ದು ಕಬಡ್ಡಿ ಆಡೋ ಲೆವೆಲಿಗೆ ಆಗ್ತಾರೆ. ಆಯಿತಾ? ಅದಾಗುತ್ತೆ, 1 ತಿಂಗಳು ಮೆಡಿಸಿನ್ ತೊಗೊಳ್ತಾರೆ, ಮೆಡಿಸಿನ್ ತೊಗೊಂಡು ಮುಗಿಯುತ್ತೆ.
ಅದಾಗ ಒಂದೇ ವಾರಕ್ಕೆ ಸ್ವರ್ಗ. ಓಕೆ, ಸ್ವರ್ಗನ ನರ್ಕನೋ ಓಕೆ, ಓದೋರಿಗೆ ಕೇಳಬೇಕಷ್ಟೆ. ಇದು ಎರಡನೇ ಕೇಸು, ಬ್ಯಾಡ್ ಕೇಸು. ಇಲ್ಲಿ ನ್ಯೂಟ್ರಲ್ಲು. ಈ ನ್ಯೂಟ್ರಲ್ ಏನಂತಂದರೆ ಆಲ್ರೆಡಿ ಚೆನ್ನಾಗಿರ್ತಾರೆ, ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ, ಬಟ್ ಸೋಂಬೇರಿತನ. ಅವರುಗಳಿಗೆ ಹುಡುಕ್ತಾರೆ, ನೋಡೋಕೆ ಚೆನ್ನಾಗಿರ್ತಾರೆ ಬಟ್ ಸೋಂಬೇರಿ, ಓದ್ತಾ ಇರಲ್ಲ ಅಥವಾ ಆಟ ಆಡ್ತಿರಲ್ಲ, ಏನೂ ಮಾಡ್ತಿರಲ್ಲ ಅಂಥವ್ರನ್ನ ಹುಡುಕ್ತಾರೆ. ನೋಡಪ್ಪ ಬಾರಪ್ಪ ನೀನು ಹಂಗೆ ಹಿಂಗೆ ಅಂತೇಳಿ ಅವನಿಗೆ ನೀನು ದುಡ್ಡೇ ಕೊಡ್ಬಿಡಕ್ಕ ಬಾರಪ್ಪ ಅಂತೇಳಿ ಅದು ಇದು ಅಂತ ಕತೆ ಹೇಳಿ ಕರೆಸ್ತಾರೆ. ಅವನಿಗೆ ಅದು ಹುಡುಗ ಇರ್ಬೋದು, ದೊಡ್ಡವ್ರು ಇರ್ಬೋದು, ಆಂಟಿ ಅಂಕಲ್, ಎಸ್ಪೆಷಲಿ ಈ ಥರ ಟಾರ್ಗೆಟ್ಗಳಿಗೆ ಮೊದಲನೇದಾಗಿ ರೀಚ್ ಆಗ್ತಿರೋದೇ ಆಂಟಿಗಳು. ಯಾಕಂದ್ರೆ ಅವ್ರು ಲೇಡೀಸ್ ಕ್ಲಬ್ಬು, ಆ ಕ್ಲಬ್ಬು ಈ ಕ್ಲಬ್ಬು ತುಂಬ ಹೋಗಿರ್ತಾರೆ. ಆ ಆಂಟಿದರಿಗೂ ಮಾಡ್ಲಿಕ್ಕೆ ಕೆಲಸ ಇಲ್ಲ, ಮನೇಲಿ ಅಡುಗೆ ಮಾಡಲಿಕ್ಕೆ ಕೆಲಸದಾಳಿರ್ತಾರೆ ಅಥವಾ ಮತ್ತೊಬ್ಬರು ಇರ್ತಾರೆ, ಯಾರೋ ಅವ್ರು ಆಗ್ತಾ ಇರುತ್ತೆ, ರೆಡಿಮೇಡ್ ಫುಡ್ಡು, ಝೊಮ್ಯಾಟೊ, ಸ್ವಿಗ್ಗಿ, ಆಳಮೂಳ ನೂರೆಂಟು ರೆಡಿ ಫುಡ್ಸು ಅಲ್ಲಿ ತೊಗೊಂಡು ತಿಂತಾ ಇರ್ತಿದ್ರು. ಅಲ್ಲಿ ಅದರಿಂದ ಆರೋಗ್ಯ ಕೆಟ್ಟಿರುತ್ತೆ, ಅದ್ರ ಬಗ್ಗೆ ಕ್ವಶನ್ ಮಾಡಲ್ಲ, ಏನೂ ಕೇಳಲ್ಲ, ಅದನ್ನ ಸೈಡಿಗೆ ಇಟ್ಟಿರ್ತಾರೆ. ಇಲ್ಲಿ ನನಗೆ ಏನು ಮಾಡಿದ್ರು ಮೈಕೈ ನೋವು, ನಂಗೆ ಅಯ್ಯೋ ಮಂಡಿನೇ ನೋವು, ಅಯ್ಯೋ ಇದೆ, ಅಲ್ಲಿ ಏನು ಅವರು ಪ್ರಾಕ್ಟೀಸ್ ಮಾಡ್ತಿರಲ್ಲ, ಏನೂ ಇಲ್ಲ. ಈಗ ಅಂಥವ್ರು ಇರ್ತಾರೆ, ಬಟ್ ಆರೋಗ್ಯವಾಗಿರುತ್ತೆ, ಚೆನ್ನಾಗಿರ್ತಾರೆ. ಅಂಥವ್ರನ್ನ ಕರೆಸ್ತಾರೆ. ಇಲ್ಲಿ ಕರೆಸ್ಬಿಟ್ಟು ಏನು ಮಾಡ್ತಾರೆ, ನಿಮಗೆ ಡೈಲಿ ಇದು ಕುಡೀರಿ, ಈ ಶೇಕ್ ಕುಡೀರಿ, ಅದು ಕುಡೀರಿ ಏನಾದ್ರು ಹೇಳ್ತಾರೆ. ಡೈಲಿ ಹೋಗಿ ಶುರು ಮಾಡ್ತಾರೆ. ಆಟೋಮೆಟಿಕಲಿ ಒಂದು ತಿಂಗಳಿಗೆ ಸೂಪರು, ಆಂಟಿನೋ ಅಂಕಲ್ಲೋ ತಾತನೋ ಹುಡುಗನೋ ಸೂಪರು. ಅಲ್ಲಿ ಏನಾಗಿರುತ್ತೆ ಅಲ್ಲಿವರೆಗೂ ಅವನು ಪುಣ್ಯಾತ್ಮ ನೆಟ್ಟು ಊಟ ತಿಂತಿರಲ್ಲ, ಟೈಮಿಗೆ ಸರಿಯಾಗಿ ನೆಟ್ಟಿಗೆ ಎದ್ದೇಳ್ತಿರ್ಲಿಲ್ಲ, ನೆಟ್ಟಿಗೆ ಒಂದು ಡಯಟ್ ಮಾಡ್ತೀವಿ, ಒಂದು ಕರೆಕ್ಟ್ ಟೈಮಿಗೆ ಸರಿಯಾಗಿ ಒಂದು ಎದ್ದು ವಾಕ್ ಹೋಗ್ತಿರ್ಲಿ. ಈಗ ಅಟ್ಲೀಸ್ಟ್ ಈ ನೆಪದಲ್ಲಿ ಹೋಗ್ತಾನೆ. ಸೊ ಇದು ನ್ಯೂಟ್ರಲ್ ಕೇಸು. ಅವ್ನು ಚೆನ್ನಾಗಿ ಆಗ್ತಾನೆ, ಹೆಂಗಿದ್ದ ಹಂಗೆ ಇದ್ದಾನೆ, ಬಟ್ ಮೈಂಡ್ ಖುಷಿ ಅನ್ಸುತ್ತೆ. ಏನಂತಾರೆ, ಅಯ್ಯೋ ಹಿಂಗೆ ಬ್ರೈನ್ ಸೂಪರ್, ಅವ್ನು ಆಕ್ಟಿವ್ ಈಗ, ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಇದು ನ್ಯೂಟ್ರಲ್ ಕೇಸ್. ಈ 3 ಕೇಸ್ ಏನಿದೆ, 3 ಕೇಸಲ್ಲೂ ಕೂಡ ಔಟ್ಕಮ್ ಏನು, ಖುಷಿಯಾಗಿರ್ತಾರೆ. ಓಕೆ, ಫಸ್ಟ್ ಕೇಸಲ್ಲಿ ಚೆನ್ನಾಗಿದ್ದಂಥವನು, ಹುಷಾರಿಲ್ಲದೆ ಇದ್ದವನು, ಆ ಟ್ರೀಟ್ಮೆಂಟ್ ಎಫೆಕ್ಟಿಂದ ಆಗಿರುತ್ತೆ, ಅದನ್ನು ಕೇಳಲ್ಲ. ಎರಡನೇ ಕೇಸಲ್ಲಿ ಸ್ವರ್ಗಕ್ಕೆ ಹೋದ್ರೂ ಓದೋರಿಗೆ ಹೋಗಿ ಕೇಳೋಕ್ಕಾಗಲ್ಲ, ನಾವು ಚೆಕ್ ಮಾಡೋಕ್ಕೂ ಆಗಲ್ಲ, ಮತ್ತೆ ಹಾಸ್ಪಿಟ್ಲಿಗಂತೂ ಹೋಗಲ್ಲ. ಥರ್ಡ್ ಕೇಸು ಆಲ್ರೆಡಿ ಚೆನ್ನಾಗಿರೋನ್ನ ಬ್ರೈನ್ ವಾಶ್ ಮಾಡಿರ್ತಾರೆ. ಓಕೆ, ಇದನ್ನು ಕೌನ್ಸಿಲಿಂಗಲ್ಲೂ ಆಗಿರುತ್ತೆ ಅಥವಾ ಮನೆಯಲ್ಲೇ ಕರೆಕ್ಟಾಗಿದ್ದರೂ ಆಗುತ್ತೆ. ಮನೇಲಿ ಯಾವಾಗಲೂ 24 ಗಂಟೆ ಮೊಬೈಲು ಟಿ ವಿ ನೋಡ್ಕೊಂಡು ಕೂತಿರ್ತಾನೆ, ಅವನು ಇವಾಗ ಆ್ಯಕ್ಟಿವ್ ಆಗಿ ಇದಕ್ಕೆ ಹೋಗ್ತಾನೆ. ಸೊ ಆಟೋಮೆಟಿಕಲಿ ಇದು ಇಂಪ್ರೂವ್ಡ್, ಅದಕ್ಕೆ ಫೇಮಸ್ ಆಗ್ತಾ ಇದೆ. ಓಕೆ, ನೆಕ್ಸ್ಟು ಇಲ್ಲಿ ಮೊದಲು ಅವರು ಮೆಡಿಸಿನ್ ತಗೊಂಡಿದ್ದಾರೋ ಇಲ್ಲೋ ಅದು ಗೊತ್ತಿಲ್ಲ ಕರೆಕ್ಟಾಗಿ. ಇದೆಲ್ಲದ್ರ ಜೊತೆಯಲ್ಲಿ ಈ ರೀಸನ್ಗಳು ಎಲ್ಲ ಅದ್ರ ಜೊತೆಯಲ್ಲಿ ಏನಾಗಿದೆ, ಇದು ಯಾಕೆ ಫೇಮಸ್ ಆಗ್ತಾ ಇದೆ ಅಂದರೆ, ಈ ದುಡ್ಡು ಆಡ್ತಾ ಇರುತ್ತಲ್ಲ ಸ್ವಲ್ಪ, ಯಾರೋ ಒಬ್ಬನಿಗೆ ಬರ್ತಾ ಇರುತ್ತೆ, ಅವನು 10 ರೂಪಾಯಿ ದುಡ್ಡು ಬಂದರೂ ಕೂಡ 1000 ಮಾತಾಡ್ತಾನೆ, 1000 ಮಾತು ಹೇಳಿ ಸ್ಪ್ರೆಡ್ ಮಾಡಿರ್ತಾನೆ. ಅವನಿಗೆ ಗೊತ್ತಿಲ್ಲ, ಒಟ್ಟು 10 ರೂಪಾಯಿ ಬಂದಿದೆ ಅಷ್ಟೇ. ಅವನಿಗೆ ಮೊದಲು ಏನು 1 ರೂಪಾಯಿ ಬರ್ತಾ ಇರಲಿಲ್ಲ, ಅದಕ್ಕೆ 10 ರೂಪಾಯಿ ಬಂತು ಅಥವಾ 1000 ರೂಪಾಯಿನೇ ಬಂತು. ಬಟ್ ಅವ್ನು ಅದೇ ಬುದ್ಧಿವಂತಿಕೆನ ಬೇರೆ ಎಲ್ಲೋ ಒಳ್ಳೆ ಕಡೆ ಬಳಸಿದ್ರೆ ಬರೋದು. ಬಟ್ ಅವನಿಗೆ ಆಪ್ಷನ್ ಇಲ್ಲ, ಅವನಿಗೆ ಈಸಿಯಾಗಿ ಮನೆ ಹತ್ರನೇ ಅಥವಾ ಊರ ಹತ್ರನೇ ಸಿಗುವಂಥ ಆಪ್ಷನ್ ಇರಲಿಲ್ಲ, ಅದಕ್ಕೆ ಅವನು ಈ ದಾರಿ ಹಿಡ್ಕೊಂಡ ದುಡ್ಡು ಬಂತು. ಸೊ ಹಾಗಾಗಿ ಅರ್ಧಂಬರ್ಧ ಸತ್ಯಗಳನ್ನ ಹೇಳ್ತಾ ಹೋಗ್ತಾರೆ. ಇದೊಂಥರ ಹೆಂಗೆ ಅಂತಂದರೆ, ಒಂದು ಕತೆ ಗೊತ್ತಿರ್ಬೋದು ಎಲ್ರಿಗೂ. ಹಿಂದೆ ಈ ಪಿತೃಪಕ್ಷ ಎಡೆ ಮಾಡಿಡುವಾಗ ಯಾವಾಗಲೂ ಬೆಕ್ಕು ಬಂದು ಎಡೆ ಪ್ರಸಾದ ತಿಂದುಬಿಡೋದಂತೆ, ಅದಕ್ಕೆ ಬೆಕ್ಕನ್ನು ಕಟ್ಟೋರಂತೆ. ಅದೇ ಥರನೇ ಅದು ಅಪ್ಪನ ಕಾಲದಲ್ಲಿ ಆ ಥರ ಆಗ್ತಾಯಿತ್ತು, ಮಗನ ಕಾಲದಲ್ಲೂ ಹಂಗೆ ಆಗ್ತಾಯಿತ್ತು. ಮೊಮ್ಮಗ ನೋಡ್ತಾ ಇದ್ದ, ಮೊಮ್ಮಗನ ಕಾಲಕ್ಕೆ ಬಂತು. ಮೊಮ್ಮಗನ ಕಾಲದಲ್ಲಿ ಬೆಕ್ಕೇ ಇಲ್ಲ, ಇವನೇನು ಮಾಡ್ದ, ಅದಕ್ಕೆ ಹೋಗಿ ಬೆಕ್ಕನ್ನು ಬಾಡಿಗೆ ತೊಗೊಬಂದು ಕಟ್ಟಿಟ್ಟು ಪೂಜೆ ಮಾಡ್ತಾ ಇದ್ದ. ಇದು ಹಿಂಗೆ ಆಚಾರ. ಇದೇ ಆಚಾರ ಕಾಗೆ ಇರ್ಬೋದು, ಹಸು ಇರ್ಬೋದು, ಮೇಲ್ಗಡೆ ಮನೆ ಕಟ್ಟಿರ್ತಾರೆ, ಹಸು ತರೋಕ್ಕಾಗಲ್ಲ, ಅದಕ್ಕೆ ಗೊಂಬೆ ಹಸು ಹಿಡ್ಕೊಂಡು ಬರ್ತಾರೆ. ಇದು ಹಿಂಗೆ ಬೆಂಗಳೂರು ಕಾಗೆ ಬಾಡಿಗೆ ಇರ್ಬೋದು, ಎಲ್ಲದು ಅದೇ ಕತೆ. ಇರಲಿ, ಅದು ಬ್ಲೈಂಡ್ ಬಿಲೀಫ್, ಅದಕ್ಕೆ ಲಿಮಿಟ್ ಇಲ್ಲ, ಬರ್ತೀನಿ. ಜೊತೆಯಲ್ಲಿ ಸ್ವಲ್ಪ ಚೆನ್ನಾಗಿರೋ ಅಂಥದ್ದನ್ನು ತೋರಿಸ್ತಾ ಹೋಗ್ತಾರೆ, ಒಳ್ಳೊಳ್ಳೆ ಎಕ್ಸಾಂಪಲ್ಸ್ಗಳನ್ನ ಲಿಂಕ್ ಮಾಡ್ತಾರೆ. ಅವರು ಪ್ರಿಪ್ರೇಷನ್ ಏನು ಅಂತ, ಅವರಿಗೆ ದುಡ್ಡಿನ ಮೇಯ್ನ್ ಸೋರ್ಸ್ ಏನು ಅಂತಂದರೆ ಚೆನ್ನಾಗಿರೋರನ್ನ ಇಟ್ಕೊಳ್ಳೋದು, ಒಳ್ಳೊಳ್ಳೆ ಟಾಪಿಕ್ಗಳನ್ನ ಪ್ರಿಪೇರ್ ಮಾಡಿರ್ತಾರೆ, ಒಂದಕ್ಕೊಂದು ಅಸಂಬದ್ಧವಾದಂಥದ್ದನ್ನು ಲಿಂಕ್ ಮಾಡಿ ತೋರಿಸ್ಬಿಡ್ತಾರೆ. ನಾವು ಅದನ್ನು ಕ್ವಶನ್ ಮಾಡಲ್ಲ ಅಂತ ಗೊತ್ತು, ಅಂಥದ್ದನ್ನೇ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ಟೋಟಲಿ ಜನಗಳು ಹಿಂಗೆ ಮ್ಯಾಜಿಕ್ ಮಾಡ್ತಾರಲ್ಲ, ಅವ್ರು ಮ್ಯಾಜಿಕ್ ಮಾಡೋನು ಯಾರು ಕೂಡ ಇಲ್ಲದೆ ಇರೋದನ್ನು ಹುಡ್ಸೋಕ್ಕಾಗಲ್ಲ. ಬಟ್ ನಮಗೆ ನಮಗೆ ಹುಡ್ಕೋಕ್ಕಾಗಲ್ಲ, ಅದನ್ನು ನಾವು ಅದನ್ನು ಮ್ಯಾಜಿಕ್ಕು, ಅದು ಅದ್ಭುತ, ಅದು ಇದು ಕತೆ ಹೇಳ್ತೀವಿ. ಓಕೆ, ಈಗ ನೆಕ್ಸ್ಟು ಈ ಎನರ್ಜಿ ಡ್ರಿಂಕ್ಸ್ ಅದು ಇದು ಅಂತ ಹೇಳ್ತಾರಲ್ಲ, ಅರ್ಬಲ್ ಲೈಫ್ ಇರ್ಬೋದು, ಆ್ಯಮ್ವೇ ಇರ್ಬೋದು, ಎಲ್ಲಿಂದ ಎಲ್ಲಿಗೆ ಹೋದ್ರು ಕೂಡ ಅವ್ರು ಕೊಡೋ ಫುಡ್ಡು ಪೌಡ್ರು ಎಲ್ಲದೂ ಕೂಡ ಇದು ಎನರ್ಜಿ ಡ್ರಿಂಕ್ಸ್, ಎನರ್ಜಿ ಅದು ಇದು ಅಂತ ಹೇಳ್ತಾರೆ. ಈ ಫಸ್ಟ್ ಫ್ಯಾಕ್ಟ್ ಅರ್ಥ ಮಾಡ್ಕೊಬೇಕು, ಎನರ್ಜಿ ಡ್ರಿಂಕ್ಸ್ ಅನ್ನೋದು ಇದು ಯಾವುದೇ ರೀತಿ ಒಬ್ಬ ಕಾಯಿಲೆ ಇರೋ ಪೇಷಂಟಿಗೆ ಕೊಡುವಂಥದ್ದು ಅಲ್ವೇ ಅಲ್ಲ. ಯಾವುದೇ ಕಾಯಿಲೆ ಇದ್ರೂ ಕೂಡ ಎನರ್ಜಿ ಡ್ರಿಂಕ್ ಬಳಸೋಂಗಿಲ್ಲ. ಅದು ನೀವೇನು ಪ್ರತಿಯೊಬ್ಬರು ಅರ್ಬಲ್ ಲೈಫ್ ತೊಗೊಳ್ತಿರಲ್ಲ, ಅದ್ರ ಬಾಕ್ಸ್ ಮೇಲೆ ಬರೆದಿರ್ತಾರೆ
ದಿಸ್ ಇಸ್ ನಾಟ್ ಫಿಟ್ ಫಾರ್ ಯಾವುದೇ ರೀತಿ ಏಜ್ ಆಗಿರುವಂಥವರಿಗೆ, ಬೇರೆ ಡಯಾಬಿಟಿಕ್ಕು, ಶುಗರು, ಬಿ ಪಿ, ಇದು ಯಾವುದೇ ಟ್ರೀಟ್ಮೆಂಟ್ ಇದ್ದು ಮೆಡಿಕೇಶನ್ ಇದ್ದರೂ ಕೂಡ ಅವ್ರು ಇದನ್ನು ತಗೊಳ್ಳೋಂಗೆ ಇಲ್ಲವೇ ಇಲ್ಲ. ಓಕೆ, ಫಸ್ಟು ಪಾಯಿಂಟು. ಈವನ್ ಇದನ್ನ ಚೆನ್ನಾಗಿರೋರಿಗೂ ಸಹಿತ ಎಲ್ಲರಿಗೂ ಇದು ಸೂಟ್ ಆಗಲ್ಲ. ಈಗ 5 ಬೆರಳು ಒಂದೇ ಸಮ ಇರಲ್ಲ ಅಂತಲ್ಲ, ಅದೇ ಟೈಪಲ್ಲಿ ಚೆನ್ನಾಗಿರೋರಿಗೂ ಕೂಡ ಇದು ಸೂಟ್ ಆಗಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ಚೆನ್ನಾಗಿರೋರನ್ನ ಬಳಸ್ಕೊಂಡು ತೋರಿಸ್ತಾ ಇರ್ತಾರೆ, ಸೊ ಏನಾಗಲ್ಲ ಅಂತ ತೋರಿಸ್ತಾರೆ. ಇಲ್ಲಿ ಏನಾಗಿದೆ, ನಮಗೆ ಆಚೆ ಕಣ್ಣಿಗೆ ಕಾಣೋದು ಯಾರು? ಚೆನ್ನಾಗಿರೋರು. ಅದನ್ನ ತಿಂದು ಹಾಳಾಗಿರೋರು ಮನೆಯೊಳಗೆ ಸತ್ತು ತಿಥಿಯಾಗಿರುತ್ತೆ, ಅದನ್ನ ಅವ್ನು ಬಂದು ಹೇಳೋಕ್ಕಾಗಲ್ಲ ಅಷ್ಟೇ. ಈ ಬಿಸ್ನೆಸ್ಸಿನ ಸ್ಟ್ರಾಟಜಿ ಏನು ಅಂತಂದ್ರೆ, ಜಾಸ್ತಿ ಮಾತಾಡೋದು ಯಾರು, ಜಾಸ್ತಿ ಹೇಳೋದು ಯಾರು? ಚೆನ್ನಾಗಿದ್ದಂಥವನು. ತಿಂದು ಪೆಟ್ಟಾದವನು ಇಲ್ಲ, 2 ರೀಸನ್ ಇರುತ್ತೆ. ಮನೆಯಲ್ಲೇ ಇದ್ರೂ ಕೂಡ ಹೇಳ್ಕೊಂಡ್ರೆ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಇದು ನಮ್ಮಲ್ಲಿ ಜನಗಳಿಗೆ. ಅದೊಂದು ಹೇಳಿದ್ನಲ್ಲ, ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ, ಆ ಥರ. ನಮ್ಮ ಪಕ್ಕದ ಮನೆಗೆ ಆ ವಿಷಯ ಮುಟ್ಟಿಸ್ಬೇಕು ಅನ್ನೋ ಒಂದು ಅಲರ್ಟ್ನೆಸ್ಸು ಅದು ಭಾಳ ಕಮ್ಮಿ ಆಗ್ತಾ ಇದೆ. ಜಾಸ್ತಿ ಹೇಳಿದ್ರೆ ಒಂದು ಜಾಸ್ತಿ ತಲೆ ತಿಂತಾನಪ್ಪ ಅನ್ನೋ ಥರ ಆಗುತ್ತೆ. ಜನ ಹೆಚ್ಚಿಗೆ ಮಾತಾಡಿದ್ರೆ ಕಷ್ಟ, ಕಮ್ಮಿ ಮಾತಾಡಿದ್ರೆ ಒಳ್ಳೇನು ಅನ್ನೋ ಥರ ಆಗಿದೆ ಕಾಲ. ಬಟ್ ಒಳ್ಳೇದನ್ನು ಹೇಳಿದ್ರೆ ಸರಿ ಅನ್ನೋದು ಓಕೆ. ಇದು ಹೆಂಗೆ ಸ್ಪ್ರೆಡ್ ಆಗ್ತಾ ಇದೆ? ಪ್ರತಿ ಕಡೆನೂ ಕೂಡ ಇದು ಕೋವಿಡ್ ವೈರಸ್ ಏನೋ ಸ್ಪ್ರೆಡ್ ಆಯಿತು, ಅದಕ್ಕಿಂತ ಚೆನ್ನಾಗಿ ತುಂಬ ಬುದ್ಧಿವಂತಿಕೆಯಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಅದು ಹೆಂಗೆ ಇದು ಸ್ಪ್ರೆಡ್ ಆಗೋದಕ್ಕೆ ಹೆಂಗೆ ಅಂತಂದರೆ, ಒಳ್ಳೊಳ್ಳೆ ಪ್ರೊಫೆಷನಲ್ ಜಾಬಲ್ಲಿ ಇದ್ದು, ಸರ್ಕಾರಿ ಇರ್ಬೋದು, ಖಾಸಗಿ ಇರ್ಬೋದು, ಮತ್ತೊಂದಿರ್ಬೋದು, ಯಾವುದೋ ಒಂದು ಏಜೆನ್ಸಿ ನಡೆಸ್ತಾ ಅವರೆಲ್ಲರೂ ಕೂಡ ಬಿಟ್ಟು ಇದನ್ನು ನಡೆಸ್ತಾ ಇದ್ದಾರೆ. ಉದಾಹರಣೆಗಳು ಕೊಡ್ತೀನಿ. ಆಮೇಲೆ ಇದನ್ನು ಅವರು ಎಲ್ಲೆಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಭಾಳ ಚೆನ್ನಾಗಿದೆ. ಎಲ್ಲೆಲ್ಲಿ ಜನ ಜಾಸ್ತಿ ಸೇರ್ತಾರೆ ಅಂದರೆ ಎಂಪ್ಲಾಯಿ ಅಸೋಸಿಯೇಷನ್ಸು, ಅದರ ರಿಟೈರ್ಡ್ ಎಂಪ್ಲಾಯಿ ಅಸೋಸಿಯೇಷನ್ಸು, ಈ MBA BBA ಓದ್ತಾ ಇರ್ತಾರಲ್ಲ, ಡಿಗ್ರಿ ಓದ್ತಾ ಇರ್ತಾರಲ್ಲ ಹುಡುಗರು, ಅದರಲ್ಲೂ ಸ್ವಲ್ಪ ಎಲ್ಲಿ ಈ ಲೆಸ್ ವಿಸಿಬಿಲಿಟಿ ಅಂದರೆ ಯಾರೂ ಕೂಡ ಕಂಪ್ಲೇಂಟ್ ಮಾಡಲ್ಲ ಅಂಥ ಜನಗಳು ಎಲ್ಲಿರ್ತದೆ ಅಂಥ ಕಡೆಗೆ ಹೋಗಿ ಫಸ್ಟು ಅಟ್ರಾಕ್ಷನ್ ಮಾಡ್ತಾರೆ. ಫಸ್ಟು ಕ್ಯಾಂಪು ಅದು ಇದು ಸ್ವಲ್ಪ ಅಲ್ಲಿರೋರ್ನ ಯಾರು ಸ್ವಲ್ಪ ಆಳೋರಿಗೆ ಉಳ್ದನೆ ಗೌಡ ಅಂತ ಬುದ್ಧಿವಂತ ಯಾರಿರ್ತಾನೆ ಅವನು ಹುಡುಕಿ, ಸೊ ಅವ್ನು ಹುಡುಕಿ ಫಸ್ಟು ಬ್ರೈನ್ ವಾಶ್ ಮಾಡ್ತಾರೆ. ಇಲ್ಲ ಅವನಿಗೆ ಬ್ರೈನ್ ವಾಶ್ ಅವನು ಆಗದೇ ಇದ್ರೂ ಕೂಡ, ನೋಡಪ್ಪ ನೀನು ಹಾಳಾಗಬೇಡ, ಬೇರೆನ ಹಾಳು ಮಾಡು, ಅದಕ್ಕೆ ನಿಂಗೆ ಕೊಡ್ತೀವಿ. ಓಕೆ, ಇದೇ ಇವತ್ತಿನ ವ್ಯಾಪಾರ. ಅದಕ್ಕೆ ಅವ್ರು ಕೊಡೋದೇನೋ ವ್ಯಾಪಾರಂ ದ್ರೋಹ ಲಕ್ಷಣಂ ಅನ್ನೋ ಭಗವದ್ಗೀತೆ ಮಾತುಗಳನ್ನ ಬಳಸ್ತಾರೆ. ಆಯಿತಾ? ಕರ್ಮಣ್ಯವಾಧಿಕಾರಸ್ಥೆ ಅದನ್ನು ಹೇಳಲ್ಲ, ವ್ಯಾಪಾರಂ ದ್ರೋಹ ಲಕ್ಷಣಂ ಮಾತ್ರ ಹೇಳ್ತಾರೆ. ಓಕೆ, ಇದಕ್ಕೆ ಉದಾಹರಣೆ ಹೇಳ್ತಾ ಹೋಗ್ತೀನಿ. ಇದು ನನಗೆ ಸಿಕ್ಕಂಥ ಉದಾಹರಣೆಗಳು. ಒಂದು ಒಳ್ಳೆ ಪ್ರೈವೇಟ್ ಕಾಲೇಜು, ಆ ಕಾಲೇಜಲ್ಲಿ ಲೆಕ್ಚರ್ ಇದನ್ನು ಸೇಲ್ ಮಾಡ್ತಾರೆ. ಎಲ್ಲೂ ನೇರವಾಗಿ ಹೇಳಲ್ಲ, ಬಟ್ ಯಾರ್ಯಾರು ಅದನ್ನು ತಗೊಳ್ತಾರೋ ಅವರಿಗೆ ಇಂಟರ್ನಲ್ಲು, ಎಕ್ಸಾಮಲ್ಲಿ ಎಲ್ಲ ಕಡೆನೂ ಒಳ್ಳೊಳ್ಳೆ ಮಾರ್ಕ್ಸ್. ಓಕೆ, ನೋ ಡೌಟ್. ಪ್ರೂಫ್ ಬೇಕು ಅಂದರೆ ಬನ್ನಿ, ಬೇಕಾದ್ರೆ ಕೊಡ್ಸೋಣ. ಈಗಲೂ ಮಾಡ್ತಾ ಇದ್ದಾರೆ ಅವರು. ಓಕೆ, ಇನ್ನೊಂದು MBBS ಒಬ್ಬರು ಡಾಕ್ಟ್ರು, ನನಗಿಂತ 1 ವರ್ಷ ದೊಡ್ಡವರಷ್ಟೇ. ಅವರು ಓದಿದ್ರು, ಬಟ್ ಎಲ್ಲರಿಗೂ ಬುದ್ಧಿವಂತ ಆಗೋಕ್ಕಾಗಲ್ಲ. ನನ್ನ ಜೊತೆಲಿ ಓದೋರು ಎಲ್ಲರೂ ಕೂಡ ಬುದ್ಧಿವಂತರಿದ್ದಾರೆ, ಹಂಗಂತ ನಾನು ಬುದ್ಧಿವಂತ ಅಂತ ಹೇಳ್ಕೊಂಡ್ರೆ ನನ್ನ ಮೂರ್ಖತನ ಅದು. ಓಕೆ, ಸೊ ಅವರು 10-12 ವರ್ಷ ಟ್ರೈ ಮಾಡಿದ್ರು, ಸಕ್ಸಸ್ ಆಗಲೇ ಇಲ್ಲ. ಸ್ಪೆಲ್ಲಿಂಗ್ ತಪ್ಪಿದೆ, ಅದು ಸಾರಿ, ನನ್ನ ಇಂಟೆನ್ಷನ್ ಸ್ಪೆಲ್ಲಿಂಗ್ ಅಲ್ಲ, ಫ್ಯಾಕ್ಟ್ ಅಷ್ಟೇ. ಸಕ್ಸಸ್ ಆಗಲಿಲ್ಲ. ಬಟ್ ಅದಾದಮೇಲೆ ಏನು ಮಾಡಿದ್ರು, ಈ ಹರ್ಬಲ್ ಲೈಫನ್ನು ಸೇಲ್ ಮಾಡ್ತಾಯಿದ್ರು. ಅದೊಂದು ಸಣ್ಣ ಕ್ಲಿನಿಕ್. ಅವ್ರು ಅಲ್ಲಿ ಇಲ್ಲಿ ಯಾವುದೋ ಹಾಸ್ಪಿಟ್ಲ್ಗಳಿಗೆ ನೈಟು OT ಅವು ಮಾಡ್ತಾಯಿದ್ರು. ಅವರು ನಿದ್ದೆ ಕೆಟ್ಟು ಹಾಳಾಗೋಗಿತ್ತು, ಬೇಜಾರಾಗೋಗಿತ್ತು ಅವ್ರಿಗೂ. ಮದುವೆ ಆಗಿರಲಿಲ್ಲ, ನನ್ನ ದೊಡ್ಡವರು ಅವರು. ಕೊನೆಗೆ ಅವರು ಈ ಹರ್ಬಲ್ ಲೈಫ್ ನೋಡೋಣ ಅಂತ ಶುರು ಮಾಡಿದ್ರು, ಲೈಟಾಗಿ ಕ್ಲಿನಿಕಲ್ಲಿ ಇಟ್ಟು ಮಾಡ್ತಾಯಿದ್ರು ಫಸ್ಟಿಗೆ. ಆಮೇಲೆ ಟೋಟಲ್ ಆಗಿ ಅವರಿಗೆ ಹರ್ಬಲ್ ಲೈಫಲ್ಲಿ ಅವ್ರೇನು ಮಾಡಿದ್ರು, ಹರ್ಬಲ್ ಲೈಫ್ ಇವರನ್ನೇ ಹುಡುಕಿದ್ರು. ಮಿಕಾ ಆಗಿದ್ದು ಗೊತ್ತಾಯ್ತು. ಅವ್ರಿಗೆ ಹೇಳಿದ್ರು ನೀಟಾಗಿ, ಬಾಯ್ಬಿಟ್ಟೆ ಅವ್ರಿಗೆ ಹೇಳಿದ್ದಾರೆ, ನಾವು ನಿಮ್ಮನ್ನು ಹುಡುಕಿದ್ದು ಯಾಕೆ ಅಂದರೆ, ನಿಮ್ಮ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ, ಸೇಲ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡಿ, ಒಂದು ಬೇರೆ ಇನ್ನೊಂದು ಕ್ಲಿನಿಕ್ ಮಾಡಿ ಅಂತೇಳಿ ಕ್ಲಿನಿಕ್ ಮಾಡಿದ್ರು. ಅವ್ರ ಹೆಸರನ್ನ ಚೆನ್ನಾಗಿ ಬಳಸೋಕೆ ಶುರು ಮಾಡಿದ್ರು. ಏನು, ಮೆಡಿಕಲಿ ಡಾಕ್ಟ್ರುಗಳನ್ನ ನಾವು ಹಿಡ್ಕೊಂಡಿದ್ದೀವಿ ಅಂತ ಲೇಬಲ್ ಹಾಕೋದು, ಅಡ್ವರ್ಟೈಸ್ಮೆಂಟ್ಸು, ಫೇಸ್ಬುಕ್ಕು ಆಳಮೂಳ ಇದು ನೋಡಿದ್ರಲ್ಲ, ಕಾಮಿಡಿ ವೀಡಿಯೋ ಹಾಕ್ತಾರೆ, ಕೆಳಗಡೆ ಬರ್ತಾ ಇರುತ್ತೆ. ಆಯಿತಾ? ಸೊ ಆ ಥರ ಇವ್ರನ್ನ ಶುರು ಮಾಡಿದ್ರು. ಕೊನೆಗೆ ಅದು ಇದು ಒಳ್ಳೆ ದುಡ್ಡಾಯಿತು. ಅವ್ರು ಹೇಳಿದ್ರು, ನೋಡಿ ಸರ್, ನನಗಿಂತ ದೊಡ್ಡವರಿದ್ರು, ನಂಗೆ ಸರ್ ಅಂದರು, ಪಾಪ ಒಳ್ಳೆ ಮನುಷ್ಯ. ನಾನು 10-12 ವರ್ಷ ಮಾಡಿದ್ದನ್ನು ಅಷ್ಟನ್ನು ಬರೀ ನಾನು 6-7 ತಿಂಗಳಲ್ಲಿ ಅದ್ರ 4 ಪಟ್ಟು ದುಡ್ದೆ. ಎಂಥ ಮೂರ್ಖತನದ ಜನಗಳಿದ್ದಾರೆ. ಅದು ವಿಷ ಅಂತ ಗೊತ್ತಿದ್ರು ಕೂಡ ಎಲ್ಲ ತಿಂತಾರೆ. ಏನು ಮಾಡೋಕ್ಕಾಗಲ್ಲ, ನಾನು ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಹಂಗಾಗಿದೆ. ನಾನು ಬಿಡ್ತೀನಿ ಅಂದ್ರೆ ಮನಸ್ಸಿಲ್ಲದೆ ಇವರು ಆ್ಯಕ್ಚುಲಿ ಅವರು ಬಿಟ್ಟು ಊರಿಗೆ ಹೋಗಿ ಬೇರೆ ವ್ಯವಸಾಯ ಮಾಡಬೇಕು ಅಂತ ಇದ್ರು ಕೊನೆಗೆ. ಬಟ್ ಬಿಡ್ತಾ ಇಲ್ಲ, ಅವ್ರಿಗೆ ಅಷ್ಟು ಬಿಸ್ನೆಸ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ನನ್ನ ರಿಲೇಟಿವ್ಸ್ಗಳಿಗೇನೆ ಎಷ್ಟೋ ಜನ ತಗೊಳ್ತಾ ಇದ್ರು ಇದು. ಯಾಕಂದರೆ ಅವ್ರುಗಳು ಇತ್ತೀಚೆಗೆ ನೋಡ್ತಾ ಇರೋದು ಈ ಯಾವುದು ಹರ್ಬಲ್ ಲೈಫ್ ಅನ್ನೋದು. ಇದಕ್ಕೆ ಮುಂಚೆ ಆ್ಯಮ್ವೇ, ಇನ್ನು ಯಾವುದು ಲೂಯಿಸು ಅಂತೇಳಿ ಯಾವ್ಯಾವುದು ಇಂಟರ್ನ್ಯಾಷನಲಿ ಇದ್ದಾವೆ, ಅವು ನಾವು ನೋಡ್ತಾ ಇರ್ತೀವಿ. ಅದನ್ನು ನಾವು ನೋಡಿದ್ರಿಂದ ನಾವು ಬೇಡ ಬೇಡ ಅಂತ ಎಷ್ಟು ಬಡ್ಕೊಂಡ್ರು ಒಬ್ಬೊಬ್ರು ಕೇಳಲಿಲ್ಲ. ನಿಂಗೆ ಗೊತ್ತಿಲ್ಲಪ್ಪ, ನೀನು ಈ ಪ್ರಪಂಚ ಜ್ಞಾನ ಕಮ್ಮಿ, ನನ್ನ ಅನುಭವದಷ್ಟು ನಿನಗೆ ವಯಸ್ಸಾಗಿಲ್ಲ, ಈ ಥರ ಮಾತುಗಳು, ದೊಡ್ಡ ದೊಡ್ಡ ಮಾತುಗಳು. ನಾನು ಮೊದಲು ಹುಟ್ಟಿದ್ದ, ನೀನು ಮೊದಲು ಹುಟ್ಟಿದ್ದ, ಅದು ಇದು ಅಂತೇಳಿ
ಕೊನೆಗೆ ತಗೊಳಕ್ಕೆ ಶುರು ಮಾಡಿದ್ರು. ನನಗೆ ನೆಂಟರಿಷ್ಟರು, ಪರಿಚಯದವರು ಎಲ್ಲರೂ ಕೂಡ ಶುರು ಮಾಡಿದ್ರು. ಕೊನೆಗೆ ಅವ್ರಿಗೆ ಪೆಟ್ಟಾಯಿತು. ಪೆಟ್ಟಾದ್ಮೇಲೆ ನಿಲ್ಸೋಕೆ ಶುರು ಮಾಡಿದ್ರು. ಬಟ್ ನಿಲ್ಸಿದ್ರು, ಅಲ್ಲಿಗೆ ಬಿಡಲಿಲ್ಲ. ಕೆಲವರು ನಾನು ಹಾಳಾಗಿದ್ದೀನಿ, ದುಡ್ಡಾರ ಮಾಡೋಣ, ಕೊನೆ ಪಕ್ಷ ನಾನು ಕಟ್ಟಿದ್ದು ದುಡ್ಡಾರ ವಸೂಲಿ ಮಾಡೋಣ ಅಂತೇಳಿ ಸೇಲ್ ಮಾಡ್ತಿದ್ದಾರೆ. ಈಗಲೂ ಮಾಡ್ತಾ ಇದ್ದಾರೆ. ಏನು ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ನಲ್ಲಿ ಮಾಮಗಳು ಕೆಲಸ ಮಾಡ್ತಾರೆ, ಅದನ್ನೇ ಮಾಡ್ತಾ ಇದ್ದಾರೆ. ಅವರು ಪರಿಚಯದವ್ರನ್ನ ಮಾತ್ರಕ್ಕೆ ನಾನು ಅವ್ರಿಗೆ ಒಳ್ಳೆ ಬೆಲೆ ಕೊಡ್ಲಿಕ್ಕಾಗಲ್ಲ. ಕೆಟ್ಟವರು ಕೆಟ್ಟವರು, ಒಳ್ಳೆಯವರು ಒಳ್ಳೆಯವರು ಅಷ್ಟೇ. ಓಕೆ, ಈಗ ನೆಕ್ಸ್ಟ್ ಬರೋಣ. ನಮಗೊಬ್ಬರು ಮ್ಯಾನೇಜರ್ ಗೊತ್ತಿದ್ರು. ನಮ್ಮದು ಲೋನ್ ಗೀನೆಲ್ಲ ಇದ್ದಿದ್ದು. ಅವರು ಲೋನ್ಗಳನ್ನ ಅಪ್ರೂವ್ ಮಾಡೋದು ಅಥವಾ ಬ್ಯಾಂಕ್ ಪ್ರೊಸೆಸ್ನ ಬೇಗ ಬೇಗ ಮಾಡ್ತಾಯಿದ್ರು. ಯಾರು ಈ ಅರ್ಬನ್ ಲೈಫ್ ತಗೊಳ್ತಾರೆ, ಆ ಮ್ಯಾನೇಜರ್ ಆ್ಯಕ್ಚುಲಿ ನೋಡಲಿಕ್ಕೆ ಸ್ಲಿಮ್ ಆ್ಯಂಡ್ ಲುಕಿಂಗ್ ಗುಡ್ ಪರ್ಸನ್. ಓಕೆ, ನೋಡೋಕ್ಕೂ ಚೆನ್ನಾಗಿರೋ, ಮಾತು ಚೆನ್ನಾಗಿ ಆಡೋರು, ಈಗಲೂ ಇದ್ದಾರೆ, ಆರೋಗ್ಯವಾಗಿದ್ದಾರೆ. ಆಯಿತಾ, ಅವರು ಇದನ್ನು ಯಾರು ತಗೊಳ್ತಾರೋ ಅವರಿಗೆ ಬೇಗ ಸ್ಕೀಮ್. ಓಕೆ, ಸ್ವಲ್ಪ ಇದು ನನಗೆ ಈ ಅಪ್ರೋಚ್ ಇದು ಇವ್ರಿಗೆ ಫಸ್ಟ್ ಅಲ್ಲ, ಇದಕ್ಕೆ ಮುಂಚೆ ತುಂಬ ಸರಿ ಅನುಭವ ಆಗಿತ್ತು. ಹಾಗಾಗಿ ನಾನು ಅವ್ರು ಹೇಳಿದ್ರು ಕೂಡ ನೋಡೋಣ ಸರ್ ಅಂತ ಹೇಳ್ತಾ ಇದ್ದೆ. ಆಯಿತು, ಕೊನೆಗೆ ನಮ್ಮ ಲೋನ್ ಇನ್ನೇನು ಆಗ್ತಾ ಇತ್ತು ಅಂದ್ಕೊಳ್ತೀನಿ. ಅಷ್ಟೊತ್ತಿಗೆ ಒಂದು ದಿವಸ ಬೆಳಿಗ್ಗೆನೆ ಬಂದರು, ಬನ್ನಿ ತಿಂಡಿಗೆ ಹೋಗೋಣ ಅಂತ. ನಾನೆಲ್ಲ ಅವ್ರ ಮನೆ ಕರೀತಿದ್ದಾರೆ ಅಂದ್ಕೊಂಡೆ, ಇವ್ರ ಮನೆಗಳಿಗೆ ಯಾಕಪ್ಪ ಅಂತಂದ್ರೆ ಆದರೂ ಕೂಡ ಹೋದ್ವಿ. ನಾನು ನಮ್ಮಪ್ಪ ಇಬ್ಬರು ಹೋದ್ವಿ. ಅಲ್ಲಿ ನೋಡಿದ್ರೆ ಕುರಿ ಟು ಕುರಿ ಸ್ಕೀಮು, 10-15 ಜನ ನಮ್ಮ ಥರ ಮುಟ್ಟಾಳ್ರು ಕೂತಿದ್ದಾರೆ. ಅವ್ರ ಮಧ್ಯೆ ನನ್ನನ್ನು ಕೂರಿಸಿದ್ರು ಮುಟ್ಟಾಳ್ನಾಗೆ. ನಾನು ಅದು ಇದು ಒಂದು ಜ್ಯೂಸ್ ಏನೋ ಕೊಟ್ಟರು, ಕುಡಿದೆ. ಏನೋ ಒಂದು ಜ್ಯೂಸ್ ಕೊಡ್ತಾರೆ ಕುಡಿಯೋಣ ಅಂತ ಕುಡಿದ ತಕ್ಷಣ ಹೆಂಗೆ ಅನ್ನಿಸ್ತು, ಹಂಗೆ ಹಿಂಗೆ ಒಬ್ರಿಗೊಬ್ರು ಏನು ಫುಲ್ಲು ಫಿದಾ. ಇದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಯಾರು, ಒಬ್ಬ ಮಿಲಿಟರಿ ಹೋಟ್ಲಲ್ಲಿ ಕ್ಲೀನರ್ ಆಗಿದ್ದಂಥವ್ನು. ಅವನು ಇದನ್ನು ಮಾಡ್ತಾ ಇದ್ದ. ಅವ್ನು ಕೊಡ್ತಿದ್ದ ಉದಾಹರಣೆ ಏನು, ಇದೆಲ್ಲ ಮಾಡಿ ಆಮೇಲೆ BMI ಕ್ಯಾಲ್ಕುಲೇಷನ್ ಅಂತ. ಆ BMI ಬದಲಾಗಿ ಅವ್ರು ಬೇರೆ ಏನೋ ಒಂದು ಕ್ಯಾಲ್ಕುಲೇಷನ್, ಅದು ಹೊಟ್ಟೆ ಟ್ರಂಕ್ ಇದು ಮೆಜರ್ ಮಾಡೋದಂತೆ, ಚೆಸ್ಟ್ ಮೆಜರ್ ಮಾಡೋದಂತೆ, ವಿಚಿತ್ರವಾದ ಕ್ಯಾಲ್ಕುಲೇಷನ್. ನಿಮಗೆ ಅದಷ್ಟಿದೆ, ಇದಿಷ್ಟಿದೆ, ಏನೇನೋ ಒಂದು ಟರ್ಮ್ಸು. ಅದನ್ನು ಹೊಸದಾಗಿ ಈಗ ಹಿಂಗೆ ಕುವೆಂಪು ಅವರ ಪದಗಳನ್ನ ಹುಟ್ಟಾಕ್ತಿದ್ರು. ಅದು ಒಳ್ಳೇದಕ್ಕೋಸ್ಕರ, ಚಂದಕ್ಕೆ. ಇವರು ಹಾಳು ಮಾಡೋಕ್ಕೆ ಹುಟ್ಟಾಕ್ತಾ ಇದ್ದಾರೆ ಹೊಸ ಟರ್ಮಿನಾಲಜೀಸ್ಗಳನ್ನ. ಅದನ್ನು ನಂಗೆ ಅದಷ್ಟು ನೆನಪಿಲ್ಲ. ಅದನ್ನು ಇವರು ನಮ್ಮ ಮೇಲೆ ಅಲ್ಲಿ ತಲೆ ಮೇಲೆ ಆಗ್ತಾ ಹೋಗ್ತಾರೆ. ಜನಕ್ಕೆ ಗೊತ್ತಿಲ್ಲದಿರೋದನ್ನ ಹೇಳಿದ್ರೆ ಸಾಕು, ಭಾಳ ಇಷ್ಟ. ಅದೇನೋ ಹೇಳ್ತಾರಲ್ಲ, ಬಿಳಿ ಚರ್ಮದ ಮೋಹ ಅಂತ, ಹಂಗೆ ಇಂಗ್ಲೀಷ್ ಟರ್ಮಿನಾಲಜೀಸಲ್ಲಿ ಏನೋ ಹೇಳ್ಬಿಟ್ರೆ ಫುಲ್ ಕನ್ಫ್ಯೂಸ್ ಇದಾಗ್ಬಿಡ್ತಾರೆ. ಅದೇ ಟೈಮಲ್ಲಿ ನಮ್ಮ ಊರಿನಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದರು, ಇದೇ ನಮ್ಮ ಟೌನಲ್ಲಿ. ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ರಿಕವರ್ ಆಗಿದ್ರು. ಇವನು ಇದೇ ಅಲ್ಲಂಡೆ ವ್ಯಕ್ತಿ ಏನಿದ್ದಾನೆ, ಮಿಲಿಟರಿ ಹೋಟ್ಲು ನಡೆಸ್ತಾ ಇದ್ದಂಥವನು, ಇವನು ನೋಡಿ, ಅವರು ಇದ್ರು, ಅವ್ರು ಇಂಗ್ಲೀಷ್ ಮೆಡಿಸಿನೇ ತಗೊಳ್ತಾ ಇದ್ರು, ಅವರೇ ಡಾಕ್ಟ್ರು. ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಈಗ ನೋಡಿ, ಅವರು ಸೀಕ್ರೆಟಾಗಿ ಅವರು ಇದನ್ನು ತಗೊಳ್ತಾ ಇದ್ದಾರೆ, ಅರ್ಬನ್ ಲೈಫು. ಆರಾಮಾಗಿದ್ದಾರೆ, ಒಟ್ಟು ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಿದ್ದಾರೆ. ಮತ್ತು ನೀವು ಹೋಗಿ ಕೇಳ್ಬೇಡಿ ಆಯಿತಾ, ಮತ್ತು ನನ್ನ ಹೊಟ್ಟೆ ಮೇಲೆ ಹೊಡೆದು ಬಿಡ್ತೀರಾ ಅಂಥೇಳಿ ಚೆನ್ನಾಗಿ ಟೋಪಿ. ಓಕೆ, ಆಯಿತು ಅಂತ ಕೇಳಿ ಬಿಟ್ಟೆ. ಇನ್ನೇನು ಮಾಡೋಂಗಿಲ್ಲ. ಇದು ಇಲ್ಲಿಗೆ ಮುಗಿಯಲ್ಲ. ಇದು ಒಂದೇ ಕಥೆ ಅಲ್ಲ. ಇದು ನಾನು ಹೇಳ್ತಾ ಇದ್ದೆ ಆವಾಗಲೇ, ಇದು ಇವತ್ತು ನಿನ್ನೆ ಉಟ್ಕೊಂಡಿರೋ ಅಂತಲ್ಲ, 15-20 ವರ್ಷ ಹಿಂದೆನೇ EBs ಅಂತಲೂ ಉಟ್ಕೊಂಡಿತ್ತು. ಅಲ್ಲಿ ಏನು ಅಂತಂದರೆ, ಒಂದು CD ಕೊಡ್ತಾರೆ, ಎಜುಕೇಷನ್ ಕೋರ್ಸ್ಗಳನ್ನ ಸೇಲ್ ಮಾಡ್ತಾರೆ. ಅವಾಗೆಲ್ಲ ಇಂಟರ್ನೆಟ್ ಇಷ್ಟೊಂದು ಇರಲಿಲ್ಲ. ಟಾರೆಂಟ್ಸಲ್ಲಿ ಅಷ್ಟೇ ಸ್ವಲ್ಪ ಫ್ರೀಯಾಗೆಲ್ಲ ಮೆಟೀರಿಯಲ್ ಸಿಗ್ತಾ ಇದ್ದು ಬಿಟ್ಟರೆ, CD-ನಲ್ಲಿ ಆ ಕೋರ್ಸು ಈ ಕೋರ್ಸು ಯಾರೋ ಒಂದು ಸ್ಪೀಚ್ ಮಾಡಿರ್ತಾರೆ, ಆ ಸ್ಪೀಚ್ ಕೋರ್ಸ್ಗಳನ್ನ ಕೊಡ್ತಾರೆ. ಅದೇ ಆಗಲೇ ಹೇಳ್ದಾಗೆ, ಕಾಲೇಜಲ್ಲಿ ಯಾರೋ ಒಬ್ಬನಿಗೆ ಬೈಕು ಸ್ಕೂಟ್ರ್ ಕೊಟ್ಬಿಡೋದು, ಅವನನ್ನು ತೋರಿಸಿ ಬೇರೆಯವ್ರನ್ನ ಅಟ್ರ್ಯಾಕ್ಟ್ ಮಾಡೋದು ಅಷ್ಟೇ. ಆಯಿತಾ, ಇದು 15-20 ವರ್ಷ ಹಿಂದಿದ್ದು. ಆಮೇಲೆ ಸ್ವಲ್ಪ ಬಂತು ಈ IT ಕಂಪ್ನಿಗಳಲ್ಲಿ. ನಮ್ಮಲ್ಲಿ ಏನಾಗುತ್ತೆ, ಎಷ್ಟೋ ಜನ ಹೋಟ್ಲ ಹೊಡಿತಾ ಕೂತಿರ್ತಾರೆ ಆಫೀಸಲ್ಲಿ. ಆ ಹೋಟ್ಲ ಹೊಡಿತಾ ಕೂತಿರ್ತಾರಲ್ಲ, ಅದರಲ್ಲೂ ಅಥವಾ ಈ ಪ್ರಾಡಕ್ಟ್ ಇಲ್ಲದೆ ಬೆಂಚಲ್ಲಿರೋವಂಥವ್ರು ಇರ್ಬೋದು, ಹೋಟ್ಲ ಹೊಡಿತಾ ಇರ್ಬೋದು, ಅಥವಾ ಅಲ್ಲಿ ಇಲ್ಲಿ ಹೊರಗಡೆ. ಈವನ್ ಸ್ವಲ್ಪ ದಿವಸ ಹೆಂಗಾಗ್ಬಿಡ್ತು ಅಂದರೆ, ಬೆಂಗಳೂರಿನಲ್ಲೂ ಕೂಡ ಪಾರ್ಕಲ್ಲಿ ಯಾರಾದರೂ ಸ್ವಲ್ಪ ಅಂಕಲ್ಗಳು, ಸ್ವಲ್ಪ ದೊಡ್ಡವರು, ಚೆನ್ನಾಗಿ ಒಂಚೂರು ನಾವೇನಾರ ಒಂದು ಸ್ವಲ್ಪ ಮಾತಾಡ್ಸೋರು ಡೈಲಿ ಸಿಗ್ತಾರೆ ಅಂತ 3 ದಿವಸ ಸಿಕ್ಕರೆ ಸಾಕು, 4-5 ದಿವಸ ನಾವು ಹೋಗ್ಲಿಲ್ಲ ಸಾಕು ಕೇಳ್ತಾ ಹೋಗೋದು. ಆಮೇಲೆ, ಇವತ್ತು ಯಾಕೋ ವೀಕ್ ಆಗಿದ್ದೀರಲ್ವ ನೀವು, ಯಾಕೋ ಸ್ವಲ್ಪ ಸುಸ್ತಾಗಿದೆಯಲ್ವ ನಿಮಗೆ ಅಂತ ಕೇಳ್ತಾರೆ. ನಾನೆಲ್ಲೋ ನೀರಿನ ಬಾಟ್ಲು ಕೊಡ್ತಾರೆ ಅಂತ ಅಂದರೆ ಜ್ಯೂಸೇ ಕೊಡೋಕೆ ಶುರು ಮಾಡೋರು. ಆಮೇಲೆ ನೋಡಿದ್ರೆ ಏನು ಅಂದರೆ, ಇದು 50% ಯಾವ ಥರ ಯಾರು ಸ್ವಲ್ಪ ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ ಇದೇ ಶುರು ಆಗ್ಬಿಡ್ತು. ಊರು ತುಂಬ ಅಪರೂಪಕ್ಕೆ ಹೋಗ್ತಿದ್ದು ನಾವು ಜಾಗಿಂಗು, ಅಪರೂಪಕ್ಕೆ ಎಲ್ಲೋ ಎದ್ದಿದ್ದ ದಿವಸ. ಇದು ಇಲ್ಲಿಗೆ ಮುಗಿಯಲ್ಲ. ಇದು ಯಾವ ಮಟ್ಟಕ್ಕಾಗಿದೆ ಅಂತಂದರೆ, ಗೌರ್ಮೆಂಟ್ ಅಲ್ಲ, ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲೂ ಕೂಡ ಅಲ್ಲಿ ಹಾಸ್ಪಿಟ್ಲು ಅಸಿಸ್ಟೆಂಟ್ಗಳೇ ಸಮೇತ ಸೇಲ್ ಮಾಡ್ತಾ ಇದ್ದಾರೆ. ಹಾಸ್ಪಿಟ್ಲು ಆಚೆಗಳಲ್ಲಿ ಇದು ಹೆಂಗೆ ಅಂತಂದರೆ, CET ಕೌನ್ಸಿಲಿಂಗಿಗೆ ಹೋದರೆ ಆಚೆ ಇಂಜಿನಿಯರಿಂಗ್ ಕಾಲೇಜ್ ಪಾಂಪ್ಲೆಟ್ ಇಟ್ಕೊಂಡು ನಿಂತಿರ್ತಾರೆ. ಸೇಮ್ ಅದೇ ಟೈಪ್ ಹಾಸ್ಪಿಟ್ಲ್ಗಳಲ್ಲಿ ಫೇಸ್ ಅಬ್ಸರ್ವ್ ಮಾಡ್ತಾರೆ ಅವರು. ಯಾರು ವೀಕ್ ಇದ್ದಾರೆ ಅಂತ ಅನ್ಸುತ್ತೋ, ಅರ್ಬನ್ ಲೈಫ್ ಒಂದು ಕಾರ್ ನಿಲ್ಲಿಸ್ಕೊಂಡಿರ್ತಾರೆ, ಕಾರಿಗೆ ಒಂದು ಬ್ಯಾನರ್ ಹಾಕಿರ್ತಾರೆ. ಬ್ಯಾನರ್ ಅಂದರೆ ಒಳ್ಳೆ ಸ್ಟೈಲಿಶ್ ಸ್ಟಿಕ್ಕರ್, ಅದು ಕೂಡ ಅಕ್ವರ್ಡ್ ಆಗಿರಲ್ಲ. ಈವನ್ ನಾನು ಆಗಲೇ ಹೇಳಿದ್ನಲ್ಲ, ರೋಡ್ ಸೈಡ್ ಟೆಂಟ್ ಇಂದು ಅಂತ. ಆ ರೋಡ್ ಸೈಡ್ ಟೆಂಟಲ್ಲೂ ಕೂಡ ಒಳಗಡೆ ಹೋದರೆ ಒಂಥರ ನಥಿಂಗ್ ಬಟ್ ಈ ಕ್ಯಾರವ್ಯಾನ್ ಇದ್ದಂಗೆ ಇರುತ್ತೆ ಫೀಲು. ಅಷ್ಟು ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ ಅಟ್ರಾಕ್ಟ್ ಆಗೋದು ಸಹಜ, ವೀಕ್ ಮೈಂಡ್ ಇರೋವಂಥವ್ರು. ಆಯಿತಾ, ಹಿಂಗೆ ಇದು ಎಷ್ಟು ಚೆನ್ನಾಗಿ ಹೆಂಗೆ ಬೆಳೀತಾ ಇದೆ ಅನ್ನೋದನ್ನು ಹೇಳಬೇಕಲ್ವಾ.
ಇಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ. ಆ ಟೆಕ್ನಾಲಜಿನ ಎಲ್ಲಿಗೆ ಬಳಸ್ತಾ ಇದ್ದಾರೆ ಜನ ಫಾಸ್ಟಾಗಿ. ಮನೆ ಕಸ ಗುಡಿಸ್ಲಿಕ್ಕೂ ಕೂಡ ಸ್ವೀಪಿಂಗ್ ಮೆಷಿನ್ನು ಅಥವಾ ಇನ್ನೊಂದು ವಾಷಿಂಗ್ ಮೆಷಿನ್ನು ಪ್ರತಿಯೊಂದು ಬಳಸ್ತಾರೆ. ಸೊ ಆಬ್ವಿಯಸ್ಲಿ ಟೈಮ್ ಉಳಿದಿರುತ್ತೆ. ಸೊ ಉಳಿದಿರೋ ಟೈಮಲ್ಲಿ ಯೂಟ್ಯೂಬಲ್ಲಿ ಇಲ್ಲಿ ನೋಡ್ತಾರೆ. ನಾವು ದುಡ್ಡು ಮಾಡಬೇಕಪ್ಪ ನಾವುನು. ದುಡ್ಡು ಮಾಡೋದಕ್ಕೆ ಅಲ್ಲಿ ಇರೋವಂಥ ಮಾಮೂಲಿ ಮೆಥಡಲ್ಲಿ ನಾನು ಸ್ವಲ್ಪ ಕೋಟ್ಯಾಧಿಪತಿ ಆಗಬೇಕು, ಅದು ಇದು ಅನ್ನೋ ಆಸೆ. ಸೊ ಅದಕ್ಕೇನು ಮಾಡ್ತಾರೆ, ಇರ್ತಾರೆ, ಕಾಯ್ತಾ ಇರ್ತಾರೆ. ಅಂಥವ್ರನ್ನ ಇವ್ರು ಹುಡುಕ್ತಾರೆ. ಯಾರು ಫ್ರೀ ಆಗಿರ್ತಾರೆ ಅವರು ಇವರು. ಇದು ನಾನು ಹೇಳ್ತಾ ಇರೋದು, ನಾನೊಬ್ಬ IT ಎಂಪ್ಲಾಯ್ ಆಗಿದ್ದಂಥವನು. ನನ್ನ ಆಫೀಸ್ನಲ್ಲೂ ಕೂಡ ನನ್ನ ಟೀಮ್ ಲೀಡು, ನನ್ನ ಮ್ಯಾನೇಜರ್ಸು, ನನ್ನ ಕೊಲೀಗ್ಸು, ನನ್ನ ಟೀಮ್ ಅಲ್ಲದೆ ಬೇರೆಯವರು ಕೂಡ, ಅದರಲ್ಲೂ ಸ್ವಲ್ಪ ಚೆನ್ನಾಗಿರುವಂಥ ಹುಡುಗ ಹುಡುಗಿರು ಅವರು ಈ ನಾವೊಂದು ಸ್ವಲ್ಪ ಕೋತಿ ಹೆಂಗಿದೀವಿ ಅಂದರೆ ನಮ್ಮನ್ನು ಬಂದು ಮಾತಾಡಿಸ್ತಾರೆ. ಆಯ್ತಾ? ಯಾಕೆ ಮಾತಾಡಿಸ್ತಾರೆ ಅಂತಂದ್ರೆ ಇದು ರೀಸನ್. ಇದೊಂಥರ ಒಂದು ಮೊಟ್ಟೆಯ ಕತೆ ಫಿಲ್ಮಲ್ಲಿ ಹೀರೋಗೆ ಅವಳು ಹೇರ್ ಪ್ಲಾಂಟಿಂಗ್ ಮಾಡೋಳು ಬರ್ತಾ ಇರ್ತಾಳೆ. ಸೇಮ್, ನಥಿಂಗ್ ಬಟ್ ಸೇಮ್ ಎಕ್ಸ್ಪೀರಿಯನ್ಸ್. ಆಯ್ತಾ? ನನ್ನ ಮೊಟ್ಟೆ ಅಲ್ಲ, ಬಟ್ ಬೇರೆ ಥರ ಇಡಿ. ಇದನ್ನ ಆ, ಎಷ್ಟು ವಿಚಿತ್ರವಾಗಿದೆ ಅಂದರೆ, ಇದನ್ನ ಈ ಸೋಷಿಯಲ್ ಮೀಡಿಯಾ, ಟಿವಿ ಅವರು ಕೂಡ, ನ್ಯೂಸ್ ಚಾನೆಲ್ ಅವರು ಕೂಡ, ಅವರು ನಾಚಿಕೆ ಆಗ್ಬೇಕು ಅವರಿಗೆ. ಇದನ್ನ ಪ್ರತಿ ದಿವಸ ಶೇರ್ ಮಾಡ್ತಾರೆ. ನ್ಯೂಸ್ ಬರ್ತಾ ಇರುತ್ತೆ, ಕೆಳಗಡೆ ಕೊಡ್ತಾ ಇರ್ತಾರೆ. ಇದು ಬರೀ ಮೋಸದ ಜಾಲ ಇದು. ಟೋಟಲ್ ಗೊತ್ತು ಅವ್ರಿಗೆ. ಅವ್ರು ಯಾರೂ ತಗೊಂಡಿರಲ್ಲ, ಬಟ್ ಬೇರೆಯವರಿಗೆ ಟೋಪಿ ಆಗ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲ, ಇಂಡೈರೆಕ್ಟ್ ಆಗಿ ಅದು ಹಿಂಗೋವು ನುಡಿಯುತ್ತೆ. ಇದಕ್ಕೋಸ್ಕರನೇ ಪಾಪ ನಮ್ಮ ಕನ್ನಡದ ಪವನ್ ಕುಮಾರ್ ಅವರು ಧೂಮಮ್ ಅಂತ ಫಿಲಮ್ ಮಾಡಿದ್ರು. ಹಿಂಗೆ ಇದು ಇಂಡೈರೆಕ್ಟ್ ನಮಗೆ ಹೊಡೆಯುತ್ತೆ. ಈ ಸಿಗರೇಟ್ ಮ್ಯಾನುಫ್ಯಾಕ್ಚರ್ ಇರ್ಬೋದು ಮತ್ತು ನಾನ್ ಸೇದ್ದೇ ಇರ್ಬೋದು, ಬಟ್ ಇಂಡೈರೆಕ್ಟ್ ನನಗೆ ಹೆಂಗ್ ಹೊಡೆಯುತ್ತೆ ಅನ್ನೋದ್ರ ಬಗ್ಗೆ ಆ ಫಿಲಮ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇರ್ಲಿ, ಆ ವಿಷಯ ಆಮೇಲೆ. ಇದು ನೇರವಾಗಿ ನನಗೆ ಹೊಡೆದಿರ್ಬೋದು, ಬಟ್ ಇಂಡೈರೆಕ್ಟ್ ಹೊಡೆಯೋದು. ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅದು ಕೂಡ ಅದೇ ರೀಸನ್ನೇ. ಓಕೆ. ಈಗ ಆಮೇಲೆ ಇದು ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ಸ್ ಇರ್ಬೋದು, ಕೋರ್ಟ್ ಇರ್ಬೋದು, ಪ್ರತಿಯೊಬ್ಬರಿಗೂ ಗೊತ್ತು. ನಾನು ನಂತರನೇ ಸ್ವಲ್ಪ ಕೆಲವು ವಾಲಂಟಿಯರ್ಸ್ ನಾವೆಲ್ಲರೂ ಟ್ರೈ ಮಾಡೋಕ್ಕೆ ಅಂತ ಹೊರಟ್ವಿ. ಅಲ್ಲಿ ನೋಡಿದ್ರೆ ಇದನ್ನ ಅವ್ರು ಕೇಳೋದು ಹಿಂಗೇನೆ, ಫೈಲ್ ಮಾಡಬೇಕು ಕೇಸು. ಕೇಸ್ ಮಾಡಿದ್ರೆ ಕಂಪ್ಲೇಂಟ್, ಆನ್ಲೈನಲ್ಲಿ ಕಂಪ್ಲೇಂಟ್ ಎಲ್ಲ ಆಪ್ಷನ್ಸ್ ಇದೆ, ಬಟ್ ಟೋಟಲ್ ವೇಸ್ಟ್. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಕೇಸ್ ಪ್ರೂಫ್ ಬೇಕು ಅಂದರೆ ಬನ್ನಿ, ಕೊಡ್ತೀನಿ. ಅದು ಮಾಡಿರೋದು ಕೊನೆಗೆ ಬರೋ ಸ್ಟೇಟ್ಮೆಂಟ್ ಏನಂದರೆ, ವಿ ಡೋಂಟ್ ಹ್ಯಾವ್ ಸಫಿಷಿಯಂಟ್ ಇನ್ಫಾರ್ಮೇಷನ್, ಫೈಲ್ ದ ಕೇಸ್ ಇನ್ ದ ಕೋರ್ಟ್, ವಿಲ್ ಪ್ರೊವೈಡ್ ದ ಲೀಗಲ್ ಲಾಯರ್ಸ್, ಅದು ಇದು ಅಂತ ಬರುತ್ತೆ. ಇದು ಇನ್ಕ್ಲೂಡಿಂಗ್ DC ಲೆವೆಲ್ವರೆಗೂ ಹೋಗಿದ್ದೀವಿ. ಇದು ಒನ್ ಟೈಪ್ ಅಲ್ಲ, ಬೇರೆ ಬೇರೆ ಕೇಸ್ಗಳಲ್ಲಿ. ಇದು ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ಸಲ್ಲಿ, ಬಟ್ ನೋ ವೇರ್ ಇಟ್ ಈಸ್ ಎಂಡಿಂಗ್. ಓಕೆ. ಇದು ಹಾಗಾಗಿ ಇದು ಅಲ್ಲಿ ಮುಗಿಯಲ್ಲ. ಆಯ್ತಾ? ಇದು ಬರ್ತೀನಿ. ಈಗ ರೀಸೆಂಟಾಗಿ ಬಾಬಾ ರಾಮದೇವ್, ಸುಪ್ರೀಂ ಕೋರ್ಟ್ ನಾಚಿಕೆ ಬಿಟ್ಟು ಹೋಗಿತಾ ಇದ್ದಾರೆ ಅವರಿಗೆ. ಇಂಥ ನಾಚಿಕೆಗೇಡು ಕೆಲಸ ಮಾಡಬೇಡಿ, ಅದು ಇದು ಅಂತ. ಬಟ್ ಆ ಬಾಬಾ ರಾಮದೇವನ್ನೇ ಬಳಸ್ಕೊಂಡು ಎಲೆಕ್ಷನ್ಗೆ ಬಳಸ್ತಾರೆ ಆಳ ಮೂಳ. ಈ 1 ಕೋಟಿ ಫೈನ್ ಆಗ್ತಿದೆ. ಆ 1 ಕೋಟಿ ಫೈನ್ ಏನೂ ಅಲ್ಲ. ಅವ್ನು 4,000-5,000 ಕೋಟಿ ಆದಾಯ ಇದೆ. ಆ 1 ಕೋಟಿ ರೂಪಾಯಿ ಫೈನ್ ಹಾಕಿದ್ರೆ ಅವ್ನು ಇನ್ನೂ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ. ಅವನು ಬಾಬಾ ರಾಮದೇವ್ ಅಂತ ಯಾರಿಗೋ ಗೊತ್ತಿರಲ್ಲ, ಅಥವಾ ಈ ಯಾವುದೋ ಪತಂಜಲಿ ಅಂಥವ್ರು ಕೂಡ ಮತ್ತೆ ಇನ್ನೂ ಫೇಮಸ್ ಆಗುತ್ತೆ. ಬೈದು ಬೈದು ಫೇಮಸ್ ಆಗ್ತಾ ಇದೆ. ಓಕೆ. ಇದು ಈ ಥರ ಗೌರ್ಮೆಂಟ್ ಸಿಸ್ಟಮ್. ಅವ್ನು 4,000-5,000 ಕೋಟಿಗೆ 1 ಕೋಟಿ ರೂಪಾಯಿ ಫೈನ್ ಹಾಕಿದ್ರೆ ಏನಾಯ್ತು ಅಲ್ಲಿ ಲಾಭ? ಸಮುದ್ರದಿಂದ ಒಂದು ಬೊಕ್ಸ ನೀರು ತೆಗೆದಂಗೆ ಆಯ್ತು ಅಷ್ಟೇ. ಅದು 4,000 ಅಫಿಷಿಯಲಿ, ಅನ್ಅಫಿಷಿಯಲಿ ಗೊತ್ತಿಲ್ಲ, ಬಿಡಿ. ಇದು ಒಂದು ಫೇಸ್ ಆಯಿತು. ಈಗ ನೆಕ್ಸ್ಟು ಆಯುರ್ವೇದ. ಆಯುರ್ವೇದ ಅಂತೇಳಿ ಹಿಂದುತ್ವ, ನಮ್ಮ ದೇಶದ ಪ್ರಾಚೀನ ಪದ್ಧತಿ, ಅದು ಇದು ಅಂತ ಬರ್ತಾರೆ. ಹಿಂದೆ ರಾಮ ಯಾಕೆ ಅಷ್ಟು ವರ್ಷ ಬದುಕಿದ್ದ, ಅವನು ಯಾರೋ ಹಂಗಿದ್ದ, ರಾವಣ ಹಂಗೆ ಯಾಕೆ ಅಷ್ಟು ಸ್ಟ್ರಾಂಗ್ ಇದ್ದ, ಭೀಮ, ಅರ್ಜುನ, ಏನೇನೋ ಕಥೆಗಳು ಯಾವ್ಯಾವುದಕ್ಕೂ ನಮಗೆ ಅರ್ಥ ಆಗಲ್ಲ. ನಾನು ಹೋಗಿ ರಾಮಂಗೆ ಕೇಳೋಕ್ಕಾಗಲ್ಲ, ಅರ್ಜುನಂಗೆ ಮೀಟ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಅವರೆಲ್ಲ ರಾಜ ಆಯುರ್ವೇದ ಮಾರ್ಗ, ಅದು ಇದು ಏನೇನೋ ಟರ್ಮಿನಾಲಜೀಸ್ ಬಳಸ್ತಾ ಹೋಗ್ತಾರೆ. ಆ, ನಾವು ಬಳಸೋದು ನ್ಯಾಚುರಲಿ ಅವೈಲಬಲ್ಲು. ಇದು ಬೇರೆ ಏನೂ ಇದು ಮಾಡಲ್ಲ ನಾವು. ಆ, ನೀವೇ ತೊಗೊಂಬನ್ನಿ, ಆಯುರ್ವೇದಿಕ್ ನ್ಯಾಚುರಲ್ ಆಗಿ ನೀವೇ ಕ್ಲೀನಾಗಿ ತೊಳ್ಕೊಂಬನ್ನಿ. ಕೈನ ನೀವು ಬೆಳಿಗ್ಗೆ ಸ್ನಾನ ಮಾಡಿ ಮಡಿ ಮೈಲಿಗೆಯಿಂದ ನೀವೇ ತೊಗೊಂಬನ್ನಿ. ಇದು ತುಂಬ ಪಾಂಡಿತ್ಯದಿಂದ ತೊಗೊಂಬನ್ನಿ. ನಾವೇ ನೀವು ತಂದಿದ್ದ ಐಟಮ್ನ ನಿಮ್ಮ ಎದುರುಗಡೆನೇ ನಾವು ಇದು ಮಾಡಿ ನಿಮಗೆ ಅದನ್ನಷ್ಟೇ ಕೊಡ್ತೀವಿ, ಬೇರೆ ಏನೂ ಕೊಡಲ್ಲ. ಆ ಎಲೆಗಳು, ವಿಚಿತ್ರ ಎಲೆಗಳು, ಕಾಡು ಪ್ರಾಣಿಗಳು ತಿನ್ನಲ್ಲ, ದನಗಳು ತಿಂದೇ ಇರೋವಂಥ ಎಲೆಗಳನ್ನ ತರಿಸಿ ತಿನ್ನಿಸ್ತಾರೆ. ಆಯಿತಾ? ಇದು ಎಸ್ಪೆಷಲಿ ಯಾರಿಗೆ ಅಂದರೆ, ಸಣ್ಣ ಆಗಬೇಕು, ದಪ್ಪ, ಅರ್ಬನ್ ಲೈಫು ದಪ್ಪ ಆಗಬೇಕು, ಸಣ್ಣ ಆಗಬೇಕು. ಆಯಿತಾ? ಕಾಮನ್ ಫ್ಯಾಕ್ಟರು. ಈ ಇದು ಆಯುರ್ವೇದ ಬಂದು ಕಾಮನ್ ಆಗಿ ಅಲ್ಲಿರೋ ಕೇಸ್ಗಳನ್ನ, ಗಿರಾಕಿ ಅಂದ್ರೆ ಕರೆಕ್ಟ್ ಪದ, ಅಲ್ಲಿಗೆ ಹೋಗಿ ಗಮನಿಸಿದ್ರೆ ಈ ಆರ್ಥೋಪೆಡಿಕ್, ಬೆನ್ನು ನೋವು, IT ಎಂಪ್ಲಾಯ್ಸ್ಗಳು ಕೂಡ ನೋವೇರ್, ಎವ್ರಿವೇರ್ IT ಎಂಪ್ಲಾಯ್ಸ್ ಇಸ್ ದೇರ್. ಅದೇನೋ ಒಂದು ಇಂಗ್ಲೀಷ್ ಒಂದು, ಇಫ್ ಯು ಥ್ರೋ ಎ ಸ್ಟೋನ್ ಎನಿವೇರ್ ಇನ್ ದ ಬ್ಯಾಂಗ್ಳೂರ್ ಯು ವಿಲ್ ಗೆಟ್ ಅಟ್ಲೀಸ್ಟ್ ಒನ್ ಎಂಜಿನಿಯರ್ ಅಂತ. ಹಾಗೆ IT ಎಂಪ್ಲಾಯ್ಸ್ ಈಸ್ ಎವ್ರಿವೇರ್. ಇಟ್ಸ್ ಎ ಗುಡ್, ಬ್ಯಾಡ್, ಅಗ್ಲಿ, ಎವ್ರಿವೇರ್ ದೇ ಆರ್. ಓಕೆ. ಸೊ ಒಂದು ಡೆಫಿನೆಟ್ಲಿ ಒಂದು ಮಸಾಜ್ ಅಂತೂ ಮಾಡ್ತಾರೆ. ಸೊ ಅದೇ ಎಲ್ಲರೂ ಹೇಳೋದು, ಒಂದು ಮಸಾಜಿಗೆ ಕೂಡ ದುಡ್ಡು ಅನ್ಕೊಳ್ಳೋ ಮಾರ್ಯ ಯಾಕೆ ಅನ್ನೋ ಲೆಕ್ಕದಲ್ಲಿ ಹೋಗ್ತಾರೆ. ಆಯಿತಾ? ನಿಮಗೆ ಗೊತ್ತಿರಲಿ, ಇವತ್ತು ಆಲ್ ಓವರ್ ದಿ ವರ್ಲ್ಡ್ ತುಂಬ ಕೆಲವು ಪ್ರಾಪರ್ ಆಯುರ್ವೇದಿಕ್ ಮೇಂಟೈನ್ ಮಾಡ್ತಿರೋ ಅಂತ ಇರೋದು. ಅವ್ರು ಯಾರೂ ಕೂಡ ದುಡ್ಡಿನ ದರಿದ್ರ ಹಿಂದೆ ಓಡ್ತಾ ಇಲ್ಲ. ಓಕೆ. ಇದು ರಿಯಲ್ ಫ್ಯಾಕ್ಟ್. ನೆಕ್ಸ್ಟ್ ಬನ್ನಿ, ಈಗ ನನ್ನ ಟರ್ಮು. ಇದೇ ಸೇಮ್ ಟ್ರ್ಯಾಪು. ಆಯಿತಾ? ಇದು ನಮ್ಮ ಅಪ್ಪ ಶುರು ಮಾಡಿದ್ದು. ನಮ್ಮ ಅಪ್ಪನೇ ಬೈಯೋರು, ಎಲ್ಲ ಹೇಳೋರು, ನಾನು ಇದೆಲ್ಲ ನಡೆಸಲ್ಲ ಹಂಗೆ ಹಿಂಗೆ ಅಂತ. ಅವರು ಇಂಗ್ಲೀಷ್ ಮೆಡಿಸಿನ್, ಅವ್ರಿಗೆ ತುಂಬ ಆಕ್ಸಿಡೆಂಟ್ಸ್ ಎಲ್ಲ ಆಗಿತ್ತು. ಪೇಯ್ನ್ ತುಂಬ ಕಮ್ಮಿನೇ ಆಗ್ತಾನೆ ಇರಲಿಲ್ಲ.
ನಮ್ಮವ್ರು ಹೇಳಿದ್ದಕ್ಕೆ, ಹಿತೈಷಿಗಳು ಹೇಳಿದ್ದಕ್ಕೆ ಪಾಪ ಇವರು ಕೂಡ ಶುರು ಮಾಡಿದ್ರು. ಆ, ನಾನು ಅದೇ ಟೈಮಲ್ಲಿ ಇನ್ನೂ ಬೇರೆ ಬೇರೆ ಏನೋ ಮನೇಲಿ ಸಣ್ಣ ಪುಟ್ಟ ನನ್ನ ಮೊದಲೇ ನನ್ನ ಮಾತುಗಳು ಹೊರಟು, ಆಬ್ವಿಯಸ್ಲಿ ನನ್ನ ಮಾತಿಗೆ ಬೆಲೆ ಅದು ಸಿಗಲ್ಲ ಆ ಟೈಮಲ್ಲಿ. ಚೆನ್ನಾಗಿದ್ದಾಗಲೂ ಕೂಡ ಅದಷ್ಟೇ ಇತ್ತು. ಆ ಟೈಮಲ್ಲೂ ಅದು ಹಂಗೆ ಆಯಿತು. ಅವರು ಟ್ರೀಟ್ಮೆಂಟಿಗೆ ಅಂತ ಹೋದ್ರು, ಅದು ಇದು ಅಂತ ಒಂದು 60-70 ಸಾವಿರ ಟ್ರೀಟ್ಮೆಂಟ್ ಅನಿಸುತ್ತೆ. ಟೋಟಲ್ ₹1,00,000 ಎಲ್ಲ ಆಯಿತು. ಒಂದು ತಿಂಗಳೇನೋ ಆಯಿತು. ಎಲ್ಲ ಆಯಿತು. ನನಗೆ ಈ ಮೆಡಿಸಿನ್ ತುಂಬ ಕಾಸ್ಟ್ಲಿ ಇದೆ ಕಣೋ, ಸ್ವಲ್ಪ ಆನ್ಲೈನಲ್ಲಿ ಆಫರ್ ಸಿಗುತ್ತಾ ನೋಡು ಅಂತ ಕೊಟ್ಟರು. ಆ ಮೆಡಿಸಿನ್ ಚೆಕ್ ಮಾಡಿ ನೋಡಿದ್ರೆ ಅಫಿಷಿಯಲಿ ಸೇಲ್ ಮಾಡುವಂಥ ಯಾವುದೇ ಪ್ಲಾಟ್ಫಾರ್ಮಲ್ಲೂ ಕೂಡ ಆ ಮೆಡಿಸಿನ್ ಸಿಗ್ತಾ ಇಲ್ಲ. ಬಟ್ ಎಲ್ಲಿ ಸಿಗ್ತಾ ಇದೆ, ಭಾಳ ಚೆನ್ನಾಗಿದೆ. ಇದು ವೆರಿ ಇಂಪಾರ್ಟೆಂಟ್ ಟ್ಯಾಕ್ಟಿಕ್ಸ್. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಲ್ಲೆಲ್ಲ ಕಡೆನೂ ಇದೆ. ನಾವು ಅವ್ರಿಗೇನು ಫೋನ್ ಮಾಡಿದ್ರೆ ಸಾಕು, ನಿಮ್ಮ ಮನೆಗೆ ಇವತ್ತು ಫೋನ್ ಮಾಡಿದ್ರೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಇರುತ್ತೆ. ಓಕೆ, ಅಂದರೆ ಅರ್ಥ ಮಾಡ್ಕೊಳ್ಳಿ. ಆ ನಂಬರ್ಗಳು ಯಾವುದು ನಮ್ಮ ಲೋಕಲ್ ಅಲ್ಲ. ನಾನು ಕರ್ನಾಟಕದವನು, ಕನ್ನಡಿಗ, ಆಯಿತಾ. ಇಲ್ಲೆಲ್ಲೋ ಇದ್ದೀನಿ, ಡೆಲ್ಲಿ, ಹಿಮಾಚಲ್ ಪ್ರದೇಶ್, ಅಲ್ಲಿ ನಂಬರ್ಗಳದು. ಫೋನ್ ಮಾಡಿದ್ರೆ ನಿಮಗೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಒಳಗೆ ಡೆಲಿವರಿ ಕೊಡ್ತೀವಿ ಅಂತ, ಆಯಿತಾ. ಯಾವುದೇ ರೀತಿ ಎಕ್ಸ್ಟ್ರಾ ಕಾಸ್ಟ್ ಇಲ್ಲ. ನನ್ನ ಕೊರಿಯರ್ ಕಾಸ್ಟ್ ಎಷ್ಟು ಅಂದರೆ, ಇಲ್ಲ ನಾವು ಅದೆಲ್ಲ ಇಲ್ಲ, ನಾವು ಅದನ್ನೆಲ್ಲ ಫ್ರೀ ಆಫ್ ಕಾಸ್ಟ್ ಸರ್ವಿಸ್, ನಾವು ಸರ್ವಿಸ್ ಕೊಡ್ತಾ ಇರೋದು ಅಂತ ಹೇಳ್ತಾರೆ, ಆಯಿತಾ. ಆಮೇಲೆ ನಾನು ಸ್ವಲ್ಪ ತರಲೆ ಬುದ್ಧಿ ಶುರು ಮಾಡಿದೆ, ಕೇಳೋಣ ಅಂತೇಳಿ. ಅವರು ನೋಡಿದ್ರೆ ಅವರು ಮೆಡಿಸಿನ್ಸು ಅಲ್ಲ, ಫಸ್ಟ್ ನಾನು ಅಲ್ಲಿಗೆ ಹೋಗ್ಲಿಕ್ಕಿಂತ ಮುಂಚೆ ಇಲ್ಲಿ ಅಪ್ಪನಿಗೆ ಇದು ಹಿಂಗೆ ಕತೆ ಅಂತ ಸ್ವಲ್ಪ ಲೈಟಾಗಿ ಹೇಳಿದೆ. ಓ ಬೇಡ ಬಿಡುಬು ಅಂತ ಅಂದರು. ಅದ್ರ ಜೊತೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ, ಆಲ್ಮೋಸ್ಟ್ ಅದರಲ್ಲಿ ಎಲ್ಲದರಲ್ಲೂ ಕೂಡ ಸ್ಟಿರಾಯ್ಡ್ ಈಸ್ ಕಾಮನ್ ಫ್ಯಾಕ್ಟ್. ಸ್ಟಿರಾಯ್ಡ್ ಅಂದರೆ ಏನು, ಹೆಚ್ಚು ಕಮ್ಮಿ ಸತ್ತವನ್ನ ಎದ್ದು ನಿಲ್ಲಿಸೋ ಲೆವೆಲ್ಲಿಗೆ ಅದು ಎಫೆಕ್ಟ್, ಆಯಿತಾ. ಆಗಲ್ಲ, ಬಟ್ ಆ ಲೆವೆಲಿಗೆ ಅದು ಸ್ಟ್ರಾಂಗ್ ಇರುತ್ತೆ. ಈಗ ಫಿಲ್ಮಲ್ಲಿ ನೋಡಿರ್ಬೋದಲ್ಲ, ಕೊಡು ಇನ್ನೇನು ಹುಷಾರಿಲ್ಲದೆ ಇರೋ ಎಂಡ ಕೊಡಿಸಿದ ತಕ್ಷಣ ಹೆಂಗೆ ಎದ್ದು ನಿಂತ್ಕೊಳ್ತಾನೆ, ಸೇಮ್ ಟೈಪ್. ಓಕೆ, ಆ ನಂಬರಿಗೆ ಫೋನ್ ನಂಬರಿಗೆ ನಾನು ಫೋನ್ ಮಾಡಲಿಕ್ಕೆ ಅಂತ ಮೆಡಿಸಿನ್ ಟ್ರೈ ಮಾಡಿದ್ರೆ ಸ್ವಲ್ಪ ಅದು ಇದು ಕ್ವಶನ್ ಮಾಡಿದ ತಕ್ಷಣನೇ ಆ ನಂಬರ್ ಸ್ವಿಚ್ ಆಫ್. 2-3 ದಿವಸ ಸ್ವಿಚ್ ಆಫ್, ಕೊನೆಗೆ ಆನ್ ಆಯಿತು, ಬಿಟ್ಟಾಕ್ತೆ. ಆಮೇಲೆ ಇನ್ನೇನು ಮಾಡೋದು ಅಂತೇಳಿ, ಆಯಿತಾ. ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ರಲ್ಲ ಆಯುರ್ವೇದಿಕ್ ಮೆಡಿಸಿನ್ನು, ಅದನ್ನು ಕೊಟ್ಟಂಥವ್ರು ಇಲ್ಲಿ ನಮ್ಮ ಸುತ್ತಮುತ್ತದವರೇ. ಅವರು ಮನೆಗಿನೇ ಎಲ್ಲ ಭಾಳ ಚೆನ್ನಾಗಿದೆ, ಅಲ್ಲಿ ಕೆಲಸಗಾರರು ಇದ್ದಾರೆ, ಅಲ್ಲಿ ಒಂದು 7-8 ಜನ ಕೆಲಸಗಾರರು ಇದ್ದಾರೆ. ನಾನು ಅವ್ರ ಕೆಲಸಗಾರರು ಹುಡುಗನ ಹತ್ರ ಆಮೇಲೆ ಸ್ವಲ್ಪ ಕ್ರಾಸ್ ಕ್ವಶನ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಏನಪ್ಪ ಇದು ಹಂಗೆ ಹಿಂಗೆ ಅಂತ. ಇಲ್ಲ ಸರ್, ಇದು ಒಂದು ತಿಂಗಳಿಗೆಲ್ಲ ಹೋಗಲ್ಲ ಸರ್, ಮಿನಿಮಮ್ ಒಂದು ವರ್ಷನಾರ ತಗೊಳ್ಬೇಕು, ಅವಾಗ ಲೈಫ್ ಲಾಂಗ್ ಇವ್ರು 100 ವರ್ಷದ ತನಕ ಇವ್ರಿಗೆ ಯಾವುದೇ ನೋವು ಬರಲ್ಲ ಸರ್. ನಮ್ಮ ಹತ್ರ ಇದ್ದಾರೆ ಸರ್ ಅಂದ್ರೆ, ಯಾರು ಇದಾರ ನಂಬರ್ ಇದ್ದಾರೆ ಕೊಡಪ್ಪ. ಇಲ್ಲ ಸರ್, ಅವ್ರು ಯಾರು ಫೋನ್ ಬಳಸಲ್ಲ ಅಂತ ಕತೆ, ಆಯಿತಾ. ಕೊನೆಗೆ ನಾನು ಸ್ವಲ್ಪ ಅವನಿಗೆ ಎದುರಿಸೋಕೆ ಅಂತ ಶುರು ಮಾಡಿದ್ಮೇಲೆ ಅವ್ನು ಕೊಟ್ಟಿದ್ದು ಉತ್ತರ ಏನಾದ್ರು, ಸರ್ ನಮ್ಮ ಹೊಟ್ಟೆ ಮೇಲೆ ಹೊಡಿಬಿಡಿ ಸರ್. ಇದು ಹಿಂಗೆ ಈ ವೀಕ್ನೆಸ್ ಹಿಡ್ಕೊಂಡೆ ಆಟ ಆಡ್ತಾ ಇರೋದು. ಓಕೆ, ಇದು ನಮ್ಮಪ್ಪನಿಗೆ. ನಮ್ಮಮ್ಮನೂ ಏನು ಕಮ್ಮಿ ಅಲ್ಲ, ನಮ್ಮಮ್ಮ ಲೋಕಲ್ ಅಲ್ಲ, ಸ್ವಲ್ಪ ಇಂಟರ್ನ್ಯಾಷನಲ್ಲು. ಮೊದಲೇ ಕ್ರಿಕೆಟ್ ಫ್ಯಾನು, ವಿರಾಟ್ ಕೊಹ್ಲಿ ಫ್ಯಾನು. ಅವ್ರು ಆಲ್ರೆಡಿ ಅರ್ಬನ್ ಲೈಫ್ ಮೊದಲೇ ಟ್ರೈ ಮಾಡಾಗಿತ್ತು, ಅವರು ಕೈ ಬಿಟ್ಟವ್ರೆ, ಬಿಡಿ. ಇದು ಇಲ್ಲಿ ಮುಗಿಯಲ್ಲ. ಆಗಲೇ ಹೇಳಿದಾಗೆ ರೋಡ್ ಸೈಡಲ್ಲಿ ಟೆಂಟ್ಗಳಲ್ಲಿ ಇರೋ ಬರೋ ಕಡೆ ಎಲ್ಲ ಮಕ್ಕಳಿಗೆ ಆಗಿಲ್ಲ ಅಂತಂದರೆ, ಸೆಕ್ಷುವಲಿ ನಾಟ್ ಹ್ಯಾಪಿ, ಅವರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅದು ಇದು ಅಂತ. ಒಂದು ವರ್ಸ್ಟ್ ಕೇಸ್ ಕೇಳ್ತೀನಿ ಕೇಳಿ. ಒಂದು ಲೇಡಿ, ನಾನು ಈ ಥರ ಇದನ್ನು ಎಂಕ್ವೈರಿ ಮಾಡ್ತಾ ಇದ್ದೆ. HSR ಲೇಔಟಲ್ಲಿ ಒಂದು ಜಾಗ ಇತ್ತು, ಸ್ವಲ್ಪ ಗಲೀಜ್ ಜಾಗ ಮೊದಲೇ HSR ಲೇಔಟಲ್ಲಿ. ಅಲ್ಲಿ ಹಿಂಗೆ ದಿನ ಓಡಾಡ್ತಾ ಇದ್ದೆ. ಒಂದು ದಿವಸ ಹೋದಾಗ ಒಂದು ಲೇಡಿ, ನಾನು ಹೋಗಿದ್ದೀನಿ, ಅವ್ರಿಗೆ ಕನ್ನಡ ಬರ್ತಾ ಇರಲಿಲ್ಲ. ಅವರಿಗೆ ನೋಡ್ಲಿಕ್ಕೆ ಸೂಪರ್ ಆಗಿದೆ, ಆಚೆ ದೂರದಲ್ಲಿ ಕಾರ್ ನಿಲ್ಸ್ಯಾರ. ಅವ್ರು ಆಮೇಲೆ ಕಾರ್ ಗಮನಿಸಿರಲಿಲ್ಲ ಮೊದಲು. ಒಳಗಡೆ ಹೋಗಿದ್ದೀನಿ ನಾನು ಅವತ್ತು. ನಾನು ಹೋಗಿದ್ದೀನಂತ ತಲೆನೋವಿಗೆ ಅಂತ, ಬೇಕು ಅಂತಲೇ 3-4 ಸರಿ ಹೋದೆ. ತಲೆನೋವಿತ್ತು, ದೊಡ್ಡ ತಲೆನೋವು ಬರ್ತಾ ಇರೋದು. ಹೋದೆ, ಅಲ್ಲಿ ನೋಡೆ ಒಂದು ದಿವಸ ಹೋದಾಗ ಮಕ್ಕಳಾಗಿಲ್ಲ ಅದು ಇದು ಅಂತೇಳಿ ಮಾತಾಡ್ತಾ ಇದ್ರು, ಹಿಂದಿ ಮಿಕ್ಸಲ್ಲಿ. ಅವರು ಮಾತಾಡ್ತಾ ಇದ್ರು, ನನಗೆ ಅರ್ಧಂಬರ್ಧ ಹಿಂದಿ, ಸುಮ್ಮನಾದೆ. ಅದಾಗಿ ಸುಮಾರು 1 ವಾರ ಏನೋ ಆಯಿತು. ನಾನು ಮತ್ತೆ ಹೋಗಿರಲಿಲ್ಲ. ಮತ್ತೊಂದು ದಿವಸ ಹೋಗ್ತೀನಿ, ಆ ಕಾರಲ್ಲೇ ನಿಂತಿತ್ತು. ನನ್ನ ನಂಬರ್ ನೆನಪಿರಲಿಲ್ಲ, ಬಟ್ ಜಸ್ಟ್ ಗಮನಿಸಿದೆ. ಅಲ್ಲಿ ನೋಡಿದ್ರೆ, ಒಳಗಡೆ ಹೋದರೆ ಅವ್ರು ಹೇಳ್ತಾ ಇದ್ವಿ ಏನಂತ ಆಶ್ಚರ್ಯ ಆಯಿತು. ನಿಮ್ಮದು ಸೆಕ್ಷುವಲ್ ಪೊಸಿಷನ್ ಸರಿ ಇಲ್ಲ, ನೀವು ಇಲ್ಲಿ ಬನ್ನಿ ಒಂದು ದಿವಸ ನಾವು ಹೇಳಿದ ಜಾಗಕ್ಕೆ, ಅಲ್ಲಿಗೆ ಬನ್ನಿ, ನಾವು ನಿಮಗೆ ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ, ಕ್ಲಿಯರ್ ಕಟ್ ಆಗಿ. ನಾನು ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಭಯ ಆಯಿತು. ಯಾಕೆ ಅಂತಂದರೆ, ಅಲ್ಲಿ ಬಂದಿರೋರು ಅವರಿದ್ದಾರೆ, ಅವರು ಹೇಳ್ತಾ ಇದ್ದಾರೆ. ಆ ಕಡೆ ಸೈಡ್ ನೋಡ್ತೀನಿ, ಅಲ್ಲಿ ನೋಡಿದ್ರೆ 4-5 ಜನ ಮಲಗಿದ್ದಾರೆ. ಅದರಲ್ಲಿ ಒಂದು ಲೇಡಿ ಕೂಡ ಇದೆ, ಮಲಗಿದ್ದಾರೆ ಅದೇ ಟೆಂಟಲ್ಲೇ. ಅದು ಟೆಂಟ್ ಥರ ಇದೆ. ಆ ಕಡೆ ಒಳಗಡೆ ಕ್ಯಾರವ್ಯಾನ್ ಲೆಕ್ಕ, ನಥಿಂಗ್ ಬಟ್. ಓಕೆ, ಈ ಟೈಪು ಇದು ಮುಗಿದೆ ಇರೋ ಕತೆ. ಈಗ ಮೇ ಬಿ ನಿಮಗೆ ನೆಕ್ಸ್ಟ್ ಗೊತ್ತಿರ್ಬೋದು, ಬೆಂಗಳೂರು ಮೆಜೆಸ್ಟಿಕ್ ಇದೆ. ಬೆಂಗಳೂರ ಹಾರ್ಟ್ ಆಫ್ ದ ಸಿಟಿ ಮೆಜೆಸ್ಟಿಕ್ಕು. ಆ ಮೆಜೆಸ್ಟಿಕ್ ಎದುರುಗಡೆನೆ ಈ ಪೈಲ್ಸ್ ಕ್ಲಿನಿಕ್ಗಳು ಅಂತ ಇದೆ. ಸೊ ಆ ಪೈಲ್ಸ್ ಕ್ಲಿನಿಕ್ಗಳು ಅಲ್ಲಿ ಇಲ್ಲಿ ಎಂತೆಂಥದ್ದು ಕ್ಲಿನಿಕ್ಗಳು, ಶಿಫಾ ಅದು ಇದು. ನನಗೆ ಆ ಫೋಟೋಸ್ ಇಲ್ಲ, ನನ್ನ ಹತ್ರ ಸಿಗ್ತಾ ಇಲ್ಲ. ನೀವೇ ಹೋಗಿ, ಸಿಗುತ್ತೆ. ಅಲ್ಲಿ ಖಾದಿ ಭಂಡಾರ ಅಂತ ಇದೆ, ಅದರ ಆಸ್ಪಾಸಲ್ಲೇ ಬೇಕಾದಷ್ಟಿದೆ. ಅಲ್ಲಿಗೆ ಹೋದರೆ ಆ ಪೈಲ್ಸ್ ಕ್ಲಿನಿಕ್ ಇವು ಅಲ್ಲೆಲ್ಲ
ನನಗೆ ಆ್ಯಕ್ಚುಲಿ ನಾನು ಅದನ್ನು ಚೆಕ್ ಮಾಡಬೇಕು ಅಂತಲೇ ಎಲ್ಲರೂ ಕೂಡ ನಮ್ಮ ರಿಲೇಟಿವ್ಸ್ಗಳು ಕೂಡ ಕೆಲವೆಲ್ಲ ಪೈಲ್ಸ್ ಆಪ್ರೇಷನ್ ಮಾಡಿಸ್ಕೊಂಡು ಅದು ವಾಸಿ ಆಗಿಲ್ಲ ಅದು ಇದು ಅಂತ ಹೇಳೋರು. ಅಲ್ಲಿ ಹೆಂಗೋ ನೋಡ್ತಾ ಇದ್ದೆ, ಸ್ವಲ್ಪ ನನಗೂ ಮಾಡೋಕ್ಕೆ ಕೆಲಸ ಇರಲಿಲ್ಲ. ನಾನು ಇವ್ರ ಥರನೇ ಆಗಲೇ ಹೇಳಿದ್ನಲ್ಲ, ಫ್ರೀ ಟೈಮ್ ಇದ್ದಂಥವನೇ. ಸ್ವಲ್ಪ ಈ ಥರ ತರಲೆ ಬುದ್ಧಿ ನೋಡೋಣ ಅಂತೇಳಿ ಹೋಗ್ತಾ ಇದ್ದೆ. ಅಲ್ಲಿ ಹೋಗಿ ನೋಡ್ತಾ ಇದ್ದೆ. ಕೊನೆಗೆ ನೋಡಿದ್ರೆ ಅಲ್ಲೇನು ಇದೇನು ವರ್ಕ್ ಆಗುತ್ತಾ? ಫಸ್ಟ್ ನಾನೇ ಹೋದೆ, ನಾನೇ ಮಿಕ್ಕ ಆಗೋದೆ. ಅಲ್ಲಿ ನೋಡಿದ್ರೆ ನನಗೆ ಏನೂ ಇಲ್ಲದೆ ಇದ್ರೂ ಕೂಡ ಅದು ಹಂಗಿದೆ, ಹಿಂಗಿದೆ, ಅದನ್ನು ಚೆಕ್ ಮಾಡೋರು ಬಂದು ಯಾರೋ ಚೆಕ್ ಮಾಡ್ತಾರೆ, ಅದಕ್ಕೇನೋ ಅಲ್ಲಿಗೆ ಹಾಕ್ತಾರೆ, ಏನಲ್ಲಿಗೆ ಈ ಥರ ಚೆಕ್ ಮಾಡ್ತಾ ಹೋಗ್ತಾರೆ ವಿಚಿತ್ರವಾಗಿ. ಆಯ್ತಾ? ಎಲ್ಲ ಆದ್ಮೇಲೆ ಇದು ಆಪರೇಷನ್ ಮಾಡ್ಬಿಡ್ತೀವಿ. 2 ದಿವಸ ನೀವು ಇಲ್ಲಿ ಉಳ್ಕೊಂಡು ಇದು ಮಾಡಿ ಸಾಕು. ಆ ಉಳ್ಕೊಳ್ಳೋ ರೂಮ್ ನೋಡಿದ್ರೆ ನಿಮಗೆ ಡಾರ್ಕ್ ರೂಮ್ ಅಂತಾರಲ್ಲ, ಈ ಹಿಂದೆ ಅಂಡಮಾನ್ ಜೈಲ್ ಏನೋ ಇರ್ತಿತ್ತು ಆ ಟೈಪ್ ಇದೆ. ಯಾಕೆ ಅಷ್ಟು ವಿಚಿತ್ರವಾಗಿದೆ ಅಂತೇಳಿ ಆಮೇಲೆ ಸ್ವಲ್ಪ ಕ್ರಾಸ್ ಕ್ವಶನ್ ಮಾಡುವಾಗ ಅವನಿಗೆ ಡೌಟ್ ಬಂತು. ಅವನಿಗೆ ಗೊತ್ತಾಯ್ತು ಇದು ಓಹೋ ಇದು ಕೇಸ್ ಅಲ್ಲ ಅದು ಇದು ಅಂತ. ಆಮೇಲೆ ನಾನು ನೇರವಾಗಿ ಬೈಬಿಟ್ಟು ಹೇಳಿದೆ, ಅಲ್ಲಪ್ಪ ನಂಗೆ ಏನೂ ಇಲ್ಲ ಎಂತಿಲ್ಲ, ಸುಮ್ಮನೆ ಹಿಂಗೆ ಸೃಷ್ಟಿ ಮಾಡ್ತಿರಲ್ಲಪ್ಪ ಅಂತ ಅಂದರೆ, ಇಲ್ಲ ಸರ್ ನಮ್ದು ಏನಿಲ್ಲ ಸರ್, ನಾವಿಲ್ಲಿ ಕೆಲ್ಸಕ್ಕಿದ್ದೀವಿ, ಇದನ್ನ ರನ್ ಮಾಡ್ತಿರೋದು ಯಾರು ಆತನೂ ಮುಸ್ಲಿಮೇ ಆ್ಯಕ್ಚುಲಿ. ರನ್ ಮಾಡ್ತಿರೋದು ಯಾರು ಅಂತಂದರೆ ನಾವು ಯಾರು ಅಲ್ಲ ಸರ್, ನೆಪಕ್ಕೆ ನಾವು ಮಾಡ್ತಾ ಇದೀವಿ, ಇದಕ್ಕೆ ಇನ್ವೆಸ್ಟ್ ಮಾಡಿರೋದು, ಸೇಫ್ಟಿ ಕೊಡೋದು ಪ್ರತಿಯೊಬ್ಬರು ಕೂಡ ನೋಡಿ ಇವರೇ ಅಂತ ಅಂದರು. ಯಾರು ಅಂತ ನೋಡಿದ್ರೆ ಆ ವ್ಯಕ್ತಿ ನೋಡಿದ್ರೆ ಅಲ್ಲಿ ಪೊಲೀಸು. ಅವರು ಫಸ್ಟ್ ಮಾಮೂಲಿ ಸಿವಿಲ್ ಡ್ರೆಸ್ಸಲ್ಲಿ, ನಾವು ನಾರ್ಮಲ್ ಡ್ರೆಸ್ಸಲ್ಲಿದ್ದರು. ಅವ್ರು ಎಲ್ಲಿ ಪೊಲೀಸು ಅಂತ ಅಂದರೆ ಅಲ್ಲಿನ ಸ್ಟೇಷನ್ ಹೇಳಿದ್ರು. ಆ ಸ್ಟೇಷನ್ ಅಂತ ನಂಗೆ ಕನ್ಫರ್ಮ್ ಆಗಲಿಲ್ಲ, ಯಾಕಂದ್ರೆ ಮಾಮೂಲಿ ಬಟ್ಟೆದಲ್ಲಿ ಹೆಂಗೆ ಗೊತ್ತಾಗುತ್ತೆ. ನಾನು ನೋಡೋಣ ಅಂತೇಳಿ ಅದಕ್ಕೋಸ್ಕರ ಯಾವುದೋ ಒಂದು ಫ್ರೈಡೇ ಊರಿಗೆ ಬರ್ತಾ ಇದ್ದೆ. ಆ ಟೈಮಲ್ಲಿ ಹೋಗಿ ಸ್ಟೇಷನ್ ಹೋಗಿ ನೋಡ್ತೀನಿ, ಆ ವ್ಯಕ್ತಿ ಅಲ್ಲೇ ಇದೆ, ಅದೇ ವ್ಯಕ್ತಿ ಅಲ್ಲಿದೆ. ಸೊ ಇದು ಹಿಂಗಿದೆ ಸ್ಕ್ಯಾಮ್ ನಡೆಸ್ತಾ ಇರೋದು ಅವರು. ಮುಖ ಯಾರ್ದೋ ಇರುತ್ತೆ, ನಡೆಸ್ತಾ ಇರೋದು ಯಾರೋ ಇರ್ತಾರೆ. ಓಕೆ, ಇದು ಇಲ್ಲಿ ಮುಗಿಯಲ್ಲ. ಹೋಮಿಯೋಪತಿ ಅನ್ನೋದು ಇಂಟರ್ನ್ಯಾಷನಲ್ ಎಲ್ಲೂ ಕೂಡ ಇದು ಅಪ್ರೂವ್ಡ್ ಅಲ್ಲ, ನಿಮಗೆ ಗೊತ್ತಿರಲಿ. ಹೋಮಿಯೋಪತಿ ಇರಲಿ, ಇದು ಅದ್ರ ಮೂಲ ಹುಡುಕ್ತವ್ರೆ ಸುಮಾರು 100-120 ವರ್ಷ ಹಿಂದೆ ಟ್ರೀಟ್ಮೆಂಟ್. ಅವ್ರು ಏನು ಅಂದರೆ ಎಲ್ಲ ಕಾಯಿಲೆಗೂ ಒಂದೇ ಮದ್ದು. ಆಯಿತಾ? ಎಲ್ಲ ಕಾಯಿಲೆಗೂ ಎಲ್ಲ ಒಂದೇ ಮದ್ದು. ನಮಗೆ ಚೆನ್ನಾಗಿದೆ. ನಿಮ್ಮ ನೆಂಟರು ಇಷ್ಟರುಗಳಲ್ಲೇ ಎಷ್ಟೋ ಜನಕ್ಕೆ ಕಾಮನ್ ಫ್ಯಾಕ್ಟು, ಮುಖದಲ್ಲಿ ಮಡುವೆ ಆಗ್ತಾ ಇತ್ತು, ಎಷ್ಟೋ ಟ್ರೀಟ್ಮೆಂಟ್ ತಗೊಂಡ್ರು ಹೋಗಲಿಲ್ಲ, ಅದು ಇದು. ಮತ್ತು ಅವರೆಲ್ಲ ಎಜುಕೇಟೆಡ್, ಅವ್ರ ಫ್ಯಾಮಿಲಿನಲ್ಲೇ ಎಜುಕೇಟೆಡ್ ಇರ್ತಾರೆ. ಆಯಿತಾ? ಅಟ್ಲೀಸ್ಟ್ ಆಯುರ್ವೇದಿಕ್ ಆದ್ರೆ ಒಂದು ಒಳ್ಳೆ ಫೇಸ್ ಇದೆ, ಇದು ವಿಚಿತ್ರದ ಫೇಸು. ಆಯಿತಾ? ಒಂದು ಗುಳಿಗೆ ಎಲ್ಲರೂ ಒಂದು ಗುಳಿಗೆ, ಹಿಂದೆ ಚಾಕ್ಲೇಟ್ ತಿನ್ನೋರು, ಇಲ್ಲ ಶುಗರ್ ಇದ್ದವರು ಒಂದು ಚಾಕ್ಲೇಟ್ ತಿಂದು ಪೇಪರ್ಮೆಂಟ್ ತಿನ್ನೋರು, ಆ ಟೈಪ್ ಇದನ್ನು ಯಾವಾಗಲೂ ಗುಳಿಗೆ ಹಾಕೊಳ್ತಾ ಇರ್ತಾರೆ. ಇದು ಪ್ರತಿಯೊಬ್ಬರು ಹುಡುಗರು, ಅದು ಕಾಮನ್ ಫ್ಯಾಕ್ಟ್ ಅನ್ನೋ ಹೋಮಿಯೋಪತಿ ನನಗೆ ಗೊತ್ತಿರೋ ಹಾಗೆ ಇದು ಯಾವುದು, ಮುಖದ ಮೇಲೆ ಮೊಡವೆಗಳು, ಮುಖದ ಮೇಲೆ ಮೊಡವೆ, ಸ್ಕಿನ್ನು, ಅಲರ್ಜಿ, ಅದಕ್ಕೆ ಹೋಮಿಯೋಪತಿ ಹೋಗ್ತಾರೆ. ಹೇಳಿದ್ನಲ್ಲ, ಹರ್ಬಲ್ ಲೈಫ್ ದಪ್ಪ ಆಗೋಕ್ಕೆ, ಸಣ್ಣ ಆಗೋಕ್ಕೆ, ಆಯುರ್ವೇದ ಬೆನ್ನು ನೋವು, ಮೂಳೆ ನೋವು, ಹೋಮಿಯೋಪತಿ ಮುಖದ ಮೇಲೆ ಅವು ಇವು, ಈ ಸೋರಿಯಾಸಿಸ್ಸು ಅದು ಇದು. ನೀವು ಬೆಳಿಗ್ಗೆ ಹೊತ್ತು ಟಿ ವಿ ಆನ್ ಮಾಡಿದ್ರೆ ಸಾಕು, ಟಿ ವಿಲಿ ಕನ್ನಡ ಫಿಲ್ಮ್ ಆ್ಯಕ್ಟರ್ಸ್ ಇರ್ಬೋದು, ಹಿಂದಿ ಫಿಲ್ಮ್ ಆ್ಯಕ್ಟರ್ಸ್ ಇರ್ಬೋದು, ಅವರೆಲ್ಲ ಅನೌನ್ಸ್ಮೆಂಟ್ ಕೊಡ್ತಾ ಇರ್ತಾರೆ. ನಾಚಿಕೆ ಆಗೋದು ರಿಯಲಿ, ಅವರೆಲ್ಲ ಅಷ್ಟೊಂದು ದುಡ್ಡು ಮಾಡಿದ್ದಾರೆ, ಎಲ್ಲ ಇದ್ದಾರೆ. ವಯಸ್ಸಾದ ಟೈಮಲ್ಲಿ ಉದ್ಯ ರಾಮ ರಾಮ ಅಂತ ನಾವು ಒಳ್ಳೆ ಕೆಲಸ ಮಾಡೋದು ಬಿಟ್ಟು ಈ ಪಾಪದ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಇದು ಕತೆ. ಇಲ್ಲಿ ಈಗ ಒಂದು ವರ್ಸ್ಟ್ ಎಕ್ಸಾಂಪಲ್. ನಾನೊಂದು ಹಾಸ್ಪಿಟ್ಲಿಗೆ ಹೋದೆ, ಯಾರೋ ಒಬ್ರು ಪಾಪು ಆಯಿತು ಅಂತ, ಬೇರೆಯವ್ರಿಗೆ ಪಾಪು ಆಯಿತು ಅಂತ. ಅಲ್ಲಿ ಹೋಗಿದ್ದೀನಿ, ಆಚೆ ಪಾಪು ಕಾಯ್ತಾ ಇದ್ರು ಬೇರೆಯವರು. ಅಲ್ಲಿ ನೋಡಿದ್ರೆ ಒಂದು ತೀರ್ಥ ತಂದಿದ್ದಾರೆ. ಆ ತೀರ್ಥಕ್ಕೆ ಅವು ಇವು ಮಂತ್ರ ಎಲ್ಲ ಹಾಕ್ತಾ ಇದ್ದಾರೆ. ಅಲ್ಲಿ ಆ ಒಬ್ಬ ಪ್ರೈಸ್ ಬಂದಿದ್ದಾನೆ ಪಾರ್ಟಿ ಪೂಜೆ ಮಾಡೋದನ್ನು. ಅವನು ಹೇಳ್ತಾ ಇದ್ದಾನೆ, ನೋಡು ಮಗುಗೆ ಇದೇ 3 ಹನಿ ಬೀಳಬೇಕು, ಈ 3 ಹನಿ ಬಿದ್ದರೆ ಮಗು 100 ವರ್ಷ ಖಂಡಿತ. ಇದನ್ನ ಅವನು ಬಳಸ್ತಾ ಇದ್ದಿದ್ದು ಹೆಸರು ಯಾವುದು ಅಂದರೆ ಸಿದ್ಧಗಂಗಾ ಸ್ವಾಮೀಜಿಗಳ ಹೆಸರು. ಸಿದ್ಧಗಂಗಾ ಸ್ವಾಮೀಜಿಗಳು ಕೊಟ್ಟಿದ್ದು ಅಂತೇಳಿ ಯಾವುದೋ ಒಂದು ಇದನ್ನ ಶಿವಲಿಂಗ ಟೈಪ್ ಒಂದು ಇದನ್ನ ಇಟ್ಕೊಂಡಿದ್ದಾರೆ. ಅಂತ ದೇವರಂತ ಆ ಮನುಷ್ಯ ಸಿದ್ಧಗಂಗಾ ಸ್ವಾಮಿ ಇರ್ಬೋದು, ಸಿದ್ದೇಶ್ವರ ಸ್ವಾಮೀಜಿ, ಇವರೆಲ್ಲ ಕಾಯಕವೇ ಕೈಲಾಸ ಅಂದಂಥವ್ರು. ಅಂಥವ್ರ ಹೆಸರು ಇಂಥ ಪಾಪದ ಕೆಲಸಕ್ಕೆ ಬಳಸ್ತಾ ಇದ್ದಾರೆ. ಅದೇ ಈಗ ಹಿಂಗೆ ಬಸವಣ್ಣನ ಹೆಸರು, ರಾಮನ ಹೆಸರು ಬಳಸ್ಕೊಂಡು ಪಾಪದ ಕೆಲಸ ಮಾಡ್ತಿದ್ದಾರೆ ಹಂಗೆ. ಆಯ್ತಾ? ಇದು ಫಸ್ಟ್ ಆಫ್ ಆಲ್ ಮಾಮೂಲಿ ಜೇನುತುಪ್ಪ ಅಂದ್ಕೊಡ್ತೀವಿ, ಅದೇ ಅಲ್ಲ, ಒಳ್ಳೇದಲ್ಲ, ಅವ್ರ ಅವಶ್ಯಕತೆ ಇಲ್ಲ. ಅದರಿಂದನೇ 1 in 10,000 ಕೇಸಲ್ಲಿ ಡೆತ್ಸ್ ಆಗಿದೆ. ಅಂದರೆ 10,000 ಮಗುಗೆ ಅದು ಕೊಟ್ಟರೆ ಒಂದಕ್ಕೆ ಎಡವಟ್ಟಾಗಿರುತ್ತೆ. ಆದರೆ ಅದಕ್ಕೆ ಅವ್ರು ಕೊಡೋ ಉತ್ತರ, ಆ ಮಗುಗೆ ಅದೃಷ್ಟ ಇರಲಿಲ್ಲ ಬದುಕೋಕ್ಕೆ, ಹಣೆ ಬರೋದಲ್ಲಿ ಇದ್ದಿದ್ದು, ಹಣೆ ಬರೋಕೆ ಹೊಣೆ ಯಾರು, ಈ ಥರದ ಉತ್ತರಗಳು. ಆಯ್ತಾ? ಇದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಥರದವೆಲ್ಲ ಅಂತಂದರೆ, ಇದು ಮೂಲ ಹುಡುಕ್ತಾ ಹೋದರೆ ಯಾವುದೋ ಒಂದು ಸಣ್ಣ ಮೂಢನಂಬಿಕೆ ಶುರುವಾಗಿರುತ್ತೆ. ಒಂದು ಸ್ಪಾರ್ಕ್, ಈಗ ಒಂದು ಸಿಲಿಂಡ್ರು ಬ್ಲಾಸ್ಟ್ ಆಗಲಿಕ್ಕೆ ಒಂದು ಸ್ಪಾರ್ಕ್ ಸಾಕು. ಆಯಿತಾ? ಒಂದು ಮನೆ ಹಚ್ಚಲಿಕ್ಕೆ, ಒಂದು ದೊಡ್ಡ ಬಣವೆ ಹಚ್ಚಲಿಕ್ಕೆ, ಹುಲ್ಲಿನ ಬಣವೆ ಹಚ್ಚಲಿಕ್ಕೆ, ನಾನು ಹಳ್ಳಿಯಿಂದ ಬಂದಿದ್ದರಿಂದ ಹಳ್ಳಿ ಉದಾಹರಣೆಗಳು ನಂತಲ್ಲಿ ಬರ್ತಾ ಇರ್ತದೆ ಪದೇ ಅಷ್ಟೇ. ಒಂದು ಸಣ್ಣ ಬೆಂಕಿ ಕಡ್ಡಿ ಗೀರಿದ್ರೆ ಸಾಕು, ಹೆಂಗೆ ಇರೋ ಬರೋದೆಲ್ಲ ಸುಟ್ಟು ಹೋಗುತ್ತೋ ಅದೇ ಥರನೇ ಈ ಹೊಲ್ಕೆನೋ, ಜ್ವಾಲಾಮುಖಿ ಅಂತ ಆ ಥರ ಬೆಳೀತಾ ಹೋಗುತ್ತೆ. ಇದು ಆಲ್ರೆಡಿ ಬೆಳೆದು ಹೋಗಿದೆ. ಆಯಿತಾ? ಇದು ಪಕ್ಕದ ಮನೆ ಸುಡ್ತಾ ಇದೆ, ನಮ್ಮನೆ ಏನಾಗಲ್ಲ ಅಂತ ಕೂತ್ಕೊಂಡ್ರೆ ಆಗಲ್ಲ. ಇದು ನಾನು ಹೇಳಿದ್ನಲ್ಲ, ನಮ್ಮ ಮನೆಯಲ್ಲೇ ನಾನು ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ, ಆ ಲೆವೆಲಿಗೆ ಹೋಗ್ತಾ ಇದೆ. ಇದರಲ್ಲಿ ಇದಕ್ಕೆ ಪರಿಹಾರ ಏನು ಅಂತಂದರೆ ಪ್ರಾಪರ್ ಎಜುಕೇಷನ್ ಆ್ಯಂಡ್ ರೈಟ್ ಥಿಂಕಿಂಗ್. ಪ್ರತಿಯೊಂದನ್ನು ಕ್ವಶನ್ ಮಾಡಬೇಕು, ಸರಿಯಾಗಿದ್ದನ್ನು ಮಾತ್ರ ಮಾಡಬೇಕು. ನಮ್ಮಪ್ಪ ಮಾಡ್ತಾ ಇದ್ರು ಅಂತೇಳಿ ನಾನು ಮಾಡ್ತಾ ಹೋದರೆ ಅದು ಮೂರ್ಖತನ ಆಗುತ್ತೆ. ಆಗಲೇ ಹೇಳಿದ್ನಲ್ಲ,
ಬೆಕ್ಕಿನ ಕತೆ. ಬೆಕ್ಕು ಅವ್ರು ಕಟ್ತಾ ಇದ್ದಿದ್ದು ಎಡೆ ಪ್ರಸಾದ ತಿನ್ನುತ್ತೆ ಅಂತ. ಆಯ್ತಾ, ಎಡೆ ಇಡೋದು ಸರಿ ತಪ್ಪು ಅದು ಬೇರೆ ವಿಷಯ ಬಿಡಿ. ಹಂಗೆ ಅದು ಪ್ರತಿಯೊಂದಕ್ಕೂ ಅರ್ಥ ಅಂತ ತಿಳ್ಕೊಂಡ್ರೆ ಮಾತ್ರ ಸಾಧ್ಯ. ಹಿಂದೆ ಮನೆಗೆ ಹಸು ಯಾಕೆ ಹಿಡ್ಕೊಂಡ್ ಬರ್ತಾ ಇದ್ರು, ನೆಲ ಗಟ್ಟಿ ಇದೆಯಾ ಅದಕ್ಕೆ ನೆಲಗಳನ್ನ ತುಳಿಸೋದಿಕ್ಕೆ. ಹಿಂದೆ ಎಲ್ಲ ಹಸು ದಂಬಾಸು ಅವು ಎಲ್ಲ ಇರ್ಲಿಲ್ಲ, ಅದಕ್ಕೆ ಅದು ಬಳಸೋರು. ಅದು ಅಷ್ಟೇ ರೀಸನ್. ಆಯ್ತಾ, ಈಗ ಇವರು ಚೆಕ್ ಮಾಡೋದು ಅದ್ರ ಒಂದು ಏನೋ ಒಂದು ಫ್ಲೋರ್ ಏನೋ ಒಂದು ಮನೆ ಮಾಡಿದ್ದಾರೆ ಅಂದ್ರೆ, ಹಸು ಅಂದ್ರೆ ತೂಕ ಇರುವಂತ ಪ್ರಾಣಿ, ಆನೆ ಹಿಡ್ಕೊಂಡ್ ಬರಕ್ಕಾಗಲ್ಲ, ಹಸು ಹಿಡ್ಕೊಂಬರೋರು ಚೆಕ್ ಮಾಡಿಸೋರು. ಅದು ಅಷ್ಟೇ ರೀಸನ್, ಬೇರೆ ಇನ್ನೇನು ಇಲ್ಲ. ಅದನ್ನ ಈಗ ಮೇಲ್ಗಡೆ ಮನೆ ಆದ್ರೂ ಅಲ್ಲ, ನಾನೇ ಈಗ ಬೆಂಗಳೂರಲ್ಲಿ 4ನೇ ಫ್ಲೋರಿಗೆ ಕರು ಹಿಡ್ಕೊಂಬಂದ್ರು. ಆ ಪಾಪ ಕರುಗೆ ಎಂತ ಹಿಂಸೆ ಕೊಟ್ಟು ಕರ್ಕೊಂಡ್ ಬಂದ್ರು ಅಂದ್ರೆ, ಕರ್ಕೊಂಡ್ ಆದ್ಮೇಲೆ ವಾಪಸ್ ತಂದ ಕಾಂಪೌಂಡ್ ಇಂದ ಆಚೆ ಬಿಟ್ರು. ಅದು ಅಂಬೆ ಪರಿಯಾಗಿ ಹೋಗ್ತಾ ಇತ್ತು. ಅಲ್ಲಿವರೆಗೂ ಅದು ದೇವರ ತರ ಬೆಲೆ, ಇದೊಂಥರ ವಿಗ್ರಹ ಹೆಂಗೆ ಬೆಲೆ, ಅಲ್ಲಿ ತನಕ ಕಾಲ್ ಮೆಟ್ಲಲ್ಲಿ ಚಪ್ಪಲಿನೂ ತುಳಿಯಕ್ಕೂ ಬಿಡ್ತಾ ಮಾಡ್ತಿರ್ತೀವಿ. ವಿಗ್ರಹ ಮಾಡಿದ್ರೆ ದೇವರಾಗುತ್ತೆ ಅಷ್ಟೇ, 1 ನಿಮಿಷಕ್ಕಷ್ಟೇ. ಓಕೆ, ಈ ಪ್ರಾಪರ್ ಎಜುಕೇಶನ್ ಅಂತ ಹೇಳಿದೆ. ಇದಕ್ಕೆ ಸ್ಟುಪಿಡಿಟಿ ಹ್ಯಾಸ್ ನೋ ಲಿಮಿಟೇಷನ್. ಇದೇನು ತೋರಿಸ್ತಾ ಇದ್ದೀನಿ ಫೋಟೋ, ಇದು ಡೆಲ್ಲಿನಲ್ಲಿ ಆದಂಥದ್ದು. ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ, 11 ಜನ ಒಂದೇ ದಿವಸ ಸೂಸೈಡ್ ಮಾಡ್ಕೊಂಡ್ರು. ಯಾಕೆ? ಪ್ರಾಪರ್ ಥಿಂಕಿಂಗ್ ಇಲ್ಲ, ಪ್ರಾಪರ್ ಅನಾಲಿಸಿಸ್ ಇಲ್ಲ. ಯಾವನೋ ಒಬ್ಬ ಮೂರ್ಖ ಸೂಪರ್ಸ್ಟಿಷಿಯಸ್ ಕೊಡ್ತಾನೆ, ಅದು ಆಯುರ್ವೇದಿಕ್ಕು, ಅದು ಇದು ಸ್ವಾಮೀಜಿ ಹೇಳಿದ್ದು ಸುಳ್ಳು, ಅದು ಇದು ಏನೋ ಒಂದು ಕತೆ ಹೇಳ್ತಿರ್ತಾರೆ. ಅವನ್ನ ನಂಬಿಕೊಂಡು ನಡೆಸ್ಕೊಳ್ತಾ ಹೋದ್ರೆ, ಇವರೆಲ್ಲ ಹೆಂಗೆ ಒಂದೇ ದಿವಸನೇ ಯಾರು ಕೂಡ ಕಲ್ತಿರಲ್ಲ. ಈ ಒಂದೊಂದೇ ಶುರು ಆಗ್ತಿರುತ್ತೆ. ಎಲ್ಲರ ಮನೆಯಲ್ಲೂ ಕೂಡ ಇದೇ ಪರಿಹಾರ ಪ್ರಾಬ್ಲಮ್ ಆಗ್ತಾ ಇರೋದು. ಒಂದೊಂದೇ ನಾವೇನು ಎಲ್ಲವೂ ನಂಬಲ್ಲಪ್ಪ, ಎರಡು ಏನೋ ಒಂದು ಆಚಾರ ನಡೆಸ್ತೀವಿ. ಆ ಆಚಾರ ಅನ್ನೋದು ಅನಾಚಾರಕ್ಕೆ ಎಡೆ ಮಾಡ್ತಾ ಇದೆ. ಆಯ್ತಾ, ದಯವಿಟ್ಟು ಇದಕ್ಕೆ ಪರಿಹಾರ ಏನು ಅಂತಂದ್ರೆ, ಈ ತರದ್ದು ಇನ್ಸಿಡೆಂಟ್ಗಳು ಎಲ್ಲೂ ಮುಗಿಯಲ್ಲ. ನೀವು ಏನ್ ಅನ್ಕೊಂಡಿದ್ದೀರಾ ಇದಿಷ್ಟಕ್ಕೆ ನಿಲ್ಲಿಸ್ತಾರೆ ಅಂತ ಅನ್ಕೊಂಡಿದ್ದೀರಾ? ಇಲ್ಲ. ಈಗ ಹೇಳಿದ್ನಲ್ಲ, ಈ ಬೀಸ್ ಅನ್ನೋದು ಇತ್ತು ಮೊದಲು, ಅದು ಮುಚ್ಚೋಯ್ತು. ಬಟ್ ಅವ್ರು ಬೇರೆ ಇನ್ನೇನೋ ಸ್ಟಾರ್ಟ್ ಮಾಡಿರ್ತಾರೆ. ನಾನು ಆಗ್ಲೇ ಹೇಳಿದೆ, ಲೂಯಿಸು ಅಂತ ಅದೊಂದು ಬರುತ್ತೆ ಸ್ಕ್ಯಾಮ್. ಅದನ್ನು ನೋಡಿದ್ರು ಕೂಡ ಅದೇ 4 ಜನ, ಒಬ್ಬ ಸಿಂಗಾಪುರ್ ಯಾರೋ ಒಬ್ಬ, ಇನ್ನೊಂದು 3 ಜನ, ಎಲ್ಲರೂ ಏನಿದ್ದಾರೆ ಅವ್ರುಗಳು ಅಲ್ಲಿ ಬಿಡ್ತಾರೆ, ಮತ್ತೆ ಇನ್ನೊಂದ್ ಕಡೆ ಶುರು ಮಾಡ್ತಾರೆ. ಅವ್ರ ಜೈಲು ಅಂತ ನೆಂಟ್ರು ಮನೆ ಇದ್ದಾಗೆ, ಪ್ರತಿಯೊಂದು ಕಡೆನೂ ನೆಟ್ವರ್ಕ್ ಇದೆ. ಆಯ್ತಾ, ನೀವೇನೇ ಮಾಡಿದ್ರು ಪ್ರಾಪರ್ ಆಗಿ ಯೋಚನೆ ಮಾಡಿ ಕೆಲಸ ಮಾಡಿ. ನಮಗಿಂತ 1000 ಪಟ್ಟು ಬುದ್ಧಿವಂತರಿರೋರು ನಮ್ಮನ್ನ ಕೊರಿ ಮಾಡಕ್ಕೆ ಕಾಯ್ತಾ ಇರ್ತಾರೆ. ಸುಮ್ಮನೆ ಯಾವ್ಯಾವುದನ್ನು ಹುಡುಕ್ಬೇಡಿ, ಎಲ್ಲದಕ್ಕೂ ಶಾರ್ಟ್ ಕಟ್ ಹುಡುಕಕ್ಕೆ ಹೋಗ್ಬೇಡಿ. ಆಯ್ತಾ, ಏನೇ ಇದ್ರೂ ಕೂಡ ಎಸ್ಪೆಷಲಿ ಈ ತರ ಸ್ಕ್ಯಾಮ್ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಹೆಲ್ತ್. ಯಾಕಂದ್ರೆ ಎಲ್ಲರೂ ಕೂಡ ಜೀವ ಇದ್ರೆ ಏನ್ ಬೇಕಾದ್ರೆ ಮಾಡ್ಬೋದು. ಆಯ್ತಾ, ಆ ಜೀವಕ್ಕೆ ಒಂದೇ ಚಾನ್ಸ್ ಇರೋದು. ಆ ಒಂದು ಚಾನ್ಸ್ ಅಲ್ಲಿ ನೀವು ಹಾಳು ಮಾಡ್ಕೊಂಡ್ರೆ ಮತ್ತೆ ಚಾನ್ಸ್ ಇಲ್ವೇ ಇಲ್ಲ. ಆಯ್ತಾ, ಅದು ನಿಮ್ ಜೀವ ಇರ್ಲಿ, ನಿಮ್ಮ ಅಪ್ಪ ಇರ್ಲಿ, ಅಮ್ಮ ಇರ್ಲಿ, ನಿಮ್ ಮಕ್ಳಿರ್ಲಿ, ಪಕ್ಕದ ಮನೆಯವರಿಗಿರ್ಲಿ, ಒಬ್ಬರಿಗೆ ವಿಷ ಕೊಟ್ರೆ ಆ ವಿಷ ನಮಗೂ ಹರಡುತ್ತೆ ಇಂಡೈರೆಕ್ಟ್ ಆಗಿ. ಆಯ್ತಾ, ಇಲ್ಲಿ ಇರೋದನ್ನ ಪ್ರಾಕ್ಟಿಕಲ್ ಆಗಿ ಇದು ಮಾಡಿ, ಟೈಮಿಗೆ ಸರಿ ಊಟ ಮಾಡಿ, ಒಳ್ಳೆ ಊಟ ಮಾಡಿ, ಆರೋಗ್ಯಕರವಾದ್ದು. ಈ ದಂಧೆ ಏನಾಗಿದೆ, ಇದು ಇಲ್ಲಿಗೆ ಮುಗಿಯಲ್ಲ. ಇದು ನೀವು ಎಲ್ಲಿಂದ ಎಲ್ಲಿಗೆ ಆರ್ಲಿಕ್ಸ್, ಬೋರ್ನ್ವಿಟ್ ಅಂತ ಏನ್ ತಿಂತೀವಿ, ಇದು ಯಾವುದು ಕೂಡ ಮಕ್ಕಳಿಗೆ ಕೊಡಿಸ್ಬೇಕಾದಂತ ಅಲ್ವೇ ಅಲ್ಲ. ನೀವು ಹಂಗ್ ಕೊಡ್ಬೇಕು ಅಂತಾರೆ, ಹಾಲಿಗೆ ಬೆಲ್ಲ ಹಾಕೊಡಿ, ಸಕ್ಕರೆ ಹಾಕೊಡಿ, ಬೇಕಾದ್ರೆ ಇಲ್ಲ ಏನೂ ಇಲ್ಲದೆ ಕೊಡಿ. ಆಯ್ತಾ, ಅದನ್ನ ಬಿಟ್ಬಿಟ್ಟು ಹಾರ್ಲಿಕ್ಸ್, ಬೋರ್ನ್ವಿಟ್ ಅಂತ ಕೊಡ್ತೀವಿ. ನಿಮ್ಮ ಮಗು ನಿಜವಾಗ್ಲೂ ವೀಕ್ ಇದೆಯಾ, ಡಾಕ್ಟರ್ ಕೇಳಿ ಬರ್ಕೊಡ್ತಾರೆ. ಯಾವ ಡಾಕ್ಟರ್ ಕೂಡ ಹಾರ್ಲಿಕ್ಸ್, ಬೋರ್ನ್ವಿಟ ಬರ್ಕೊಡಲ್ಲ. ಓಕೆ, ನಿಮ್ಗೆ ಹಂಗೆ ಕೊಡಬೇಕು, ಬೆಲ್ಲದ ಹಾಲು ಕೊಡಿ, ಸಕ್ಕರೆ ಹಾಲು ಕೊಡಿ, ಕಬ್ಬಿನ ಹಾಲು ಕುಡಿಸಿ, ಅದನ್ನ ಬಿಡ್ತೀವಿ ನಾವು. ಅದು ಗಲೀಜು ಅಂತ ಅಂತೀವಿ, ಇದನ್ನ ಕೊಡ್ತೀವಿ. ಆಯ್ತಾ, ಪ್ರತಿಯೊಂದಕ್ಕೂ ಕೂಡ ನಾವು ಒಂದು ಮಿತಿ ಇದೆ. ನಮ್ಮಲ್ಲಿ ವಿಚಿತ್ರವಾಗಿ ಹೋಗ್ತಾ ಇದೆ. ಇದರಲ್ಲಿ ಗೌರ್ಮೆಂಟ್ ಏಜೆನ್ಸೀಸ್, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳೇ ಒಳ್ಳೊಳ್ಳೆ ಸ್ಕೀಮ್ ಮಾಡ್ತಾ ಇದ್ದಾರೆ ಇವಾಗಂತೂ. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ಸ್ ಎಲ್ಲ ಕಡೆನೂ ಕೂಡ ಆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ವಿಟಮಿನ್ ಸಿ ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ. ಅವನ್ನ ಬಿಡ್ತೀವಿ. ಇವನು ಯಾವನೋ ಬಾಬನೋ, ಡೋಂಗಿ ಬಾಬನೋ, ಇನ್ನೊಬ್ಬ ಯಾವನೋ ಆಯುರ್ವೇದಿಕ್ ಪಂಡಿತನೋ, ಅರ್ಬಲ್ ಲೈಫ್, ಇವನ್ ಕೊಟ್ಟಿದ್ದನ್ನು ತಗೊಳ್ತೀವಿ ಅಮೃತದ ಥರ. ಆಯ್ತಾ, ದಯವಿಟ್ಟು ಎಲ್ಲದನ್ನು ಶಾರ್ಟ್ ಹುಡ್ಕೋಕೆ ಹೋಗ್ಬೇಡಿ, ಎಲ್ಲದಕ್ಕೂ ಟೈಮ್ ಬೇಕು. ಆಯ್ತಾ, ಓಕೆ, ನನ್ನ ಇಂಟೆನ್ಷನ್ ಇಷ್ಟೇ. ಈ ಥರದಲ್ಲಿ ಹಾಳಾಗ್ತಾ ಇರೋದನ್ನ ದಯವಿಟ್ಟು ಕಮ್ಮಿ ಮಾಡಿ. ನಿಮಗೆ ಗೊತ್ತಿಲ್ಲ, ಇದು ನೀವು ಕಮ್ಮಿ ಮಾಡಲಿಲ್ಲ ಅಂತಂದ್ರೆ, ಇಗ್ನೋರ್ ಮಾಡಲಿಲ್ಲ ಅಂದರೆ, ಇವನ್ ಬಿಟ್ಟು ಹಾಕಿ ನಾವು ಸ್ಟಾಪ್ ಮಾಡಲಿಲ್ಲ ಅಂದರೆ ಇದಕ್ಕೆ ಪರಿಹಾರ ಇಲ್ಲವೇ ಇಲ್ಲ. ಅದು ಪೂಜೆ ಪುನಸ್ಕಾರ ಏನೇ ಇದ್ರೂ ಕೂಡ ಒಂದು ಸಮಾಧಾನಕ್ಕಿರಲಿ, ಅದ್ರ ಮೇಲೆ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಂಗೆ ಗೊತ್ತಿದ್ದು ತುಂಬ ಉದ್ದ ಆಯಿತು ಅಂತ, ಬಟ್ ಇದು ಉದ್ದದಾಗೆ ಹೇಳಲ್ಲ, ಸಣ್ಣದಾಗಿ ಹೇಳಿದ್ರು ಕೂಡ ಅದು ಅರ್ಥ ಆಗಲ್ಲ. ದೊಡ್ಡದಾಗಿ ಹೇಳಿದ್ರೂ ಅರ್ಥ ಆಗಲ್ಲ ಅಂತಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಇಷ್ಟಂತೂ ಪ್ರಯತ್ನ ಪಟ್ಟಿದ್ದೀವಿ. ಇಲ್ಲಾಗಲೇ ಹೇಳಿದಾಗೆ ನಾವು ಇದ್ರ ಬಗ್ಗೆ ಎಷ್ಟೇ ಕಂಪ್ಲೇಂಟ್ ಏನೇ ಮಾಡಿದ್ರು ಕೂಡ ಹೈಯರ್ ಆಫೀಸರ್ಸ್ ಗಳ ಕಡೆಯಿಂದ ಅವ್ರು ಏನೂ ಮಾಡ್ತಾ ಇಲ್ಲ. ನಮಗೆ ಯಾಕೆ ಅನ್ನೋ ಥರ ಇದೆ. ಬಟ್ ಅವರಿಗೆ ಒಂದು ದಿವಸ ಮುಳ್ಳಾಗೋವರೆಗೂ ಅವ್ರು ಕಲಿಯಲ್ಲ. ಓಕೆ, ಬಿಡಿ, ಅದು ನೆಕ್ಸ್ಟ್. ಬಟ್ ನಮ್ಮ ಮನೆಯಲ್ಲಿ ಫಸ್ಟ್ ಯು ಬಿ ದ ಚೇಂಜ್. ಹಂಗೆ ನಾವು ಮೊದಲು ಬದಲಾವಣೆ ತಂದರೆ ಆಟೋಮೆಟಿಕಲಿ ಪ್ರಪಂಚ ಬದಲಾಗುತ್ತೆ. ಥ್ಯಾಂಕ್ ಯು, ಧನ್ಯವಾದ.